ಪ್ರಾಬಬ್ಲಿ ಫಸ್ಟ್ ಗಾಡಿ ಇರಬೇಕು. ಇದು ಫಸ್ಟ್ ಗಾಡಿ ಇದೆ. 410 ಗಾಡಿ ಇದೆ. ಓಕೆ. ಈ ಕಡೆ ಫಸ್ಟ್ ಮಾಡು ನಮ್ದೇ ಗಾಡಿ ಆಗಿತ್ತು. ಏಜ್ ಆದವರಿಗೆ ಕಂಫರ್ಟೇಬಲ್ ಆಗಿರುತ್ತೆ. ನಾಡು ಕೇರಳ ಆ ಕಡೆ ಎಲ್ಲ ಇಟ್ಟೋದ್ರೆ ಹೋಗಿ ಬರ್ಲಿಕ್ಕೆ ಖರ್ಚು ಜಾಸ್ತಿ. ವಿಲೇಜ್ ಕೆಲವರು ಹೇಳ್ತಾರೆ 7 ಕೊಡ್ತಾರೆ, 7 8 ಅಂತ. ಲೈಟಿಂಗ್ಸ್ ಎಲ್ಲ ನೋಡಬಹುದು. ಹೊರಗಡೆಯಿಂದ ಈಗ ಹೇಗಂದ್ರೆ ಇವನ ಕಾರ್ಟನ್ ಟೈಪ್ ಬರತ್ತಲ್ಲ, ಪ್ಲೈವುಡ್ ಅದು. ಪ್ಲೈವುಡ್ ಗಾಡಿ ಬಿಲ್ಡ್ ಮಾಡ್ಲಿಕ್ಕೆ ಟೋಟಲ್ ಒಂದು ಎಷ್ಟು ಕಾಸ್ಟಿಂಗ್ಸ್ ಆಗ್ಬೋದು ಅಂದ್ರೆ ರಫ್ ಎಸ್ಟಿಮೇಷನ್? ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಕಂಟೆಂಟ್ ಯಾವ್ದ್ರ ಬಗ್ಗೆ ಹೇಳಿ ಗೊತ್ತಾಗಿದೆ ನಿಮಗೆ. ಸೊ ಗುಹೇಶ್ವರ ಟ್ರಾವೆಲ್ಸ್ ಅವರದ್ದು 2 ಗಾಡಿದು ನಾವು ಟೋಟಲ್ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ಇದು ಬಂದು ಲೇಟೆಸ್ಟ್ ಗಾಡಿ, ಅಂದರೆ ಲೇಟೆಸ್ಟ್ ಅಂದರೆ ಈಗ ನಾವು ವಿಡಿಯೋ ಮಾಡೋದ್ರಲ್ಲಿ ತುಂಬ ಲೇಟ್ ಆಯಿತು. ಬಟ್ ಇದು ಸಹ ಒಟ್ಟಿಗೆ ಪರ್ಚೇಸ್ ಮಾಡಿರುವಂಥದ್ದು. ಸೊ ಅಂದರೆ ನೀವು ಸೀರೀಸಲ್ಲಿ ಸಹ ನೋಡಿರ್ಬೋದು, ಏನು ಹೆಚ್ಚು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಆಚೆಚಿದೆ. ಸೊ ಇದರ ಟೀಮ್ ಈಗ ಕಂಪ್ಲೀಟ್ ನಮ್ಮ ಜೊತೆ ಇದ್ರು. ಸೊ ಇವರನ್ನೆಲ್ಲ ಮಾತಾಡಿಸುವ ಮತ್ತು ಗಾಡಿ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ತೆಗುವ. ಸೊ ನಾನೀಗ ನೋಡಿರೋ ಪ್ರಕಾರ 2 ಗಾಡಿ ಸಹ ವಿನಾಯಕದಲ್ಲಿ ಬಿಲ್ಡ್ ಆಗಿತ್ತು ಮತ್ತು 2 ಸಹ ಈ ಚರ್ಚೆಸಿ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಅವ್ರ ಟೀಮ್ ಹತ್ರವೇ ಕೇಳುವ. ಬನ್ನಿ ನಾವು ವಿಡಿಯೋದಲ್ಲಿ ಮುಂದುವರ್ಸುವ. ಸೊ ಗುಹೇಶ್ವರ ಟೀಮಿಂದ ಫಸ್ಟ್ ನಮ್ಗೆ ಅಣ್ಣ ಸಿಕ್ಕಿದ್ರು. ಅಣ್ಣ, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹೆಸರು? ಅಂಕಿತ್ ಅಂತ. ಸಾರಂಗ್. ಓಕೆ. ನೀವೀಗ ನಮ್ದು ಗುಹೇಶ್ವರ ಟ್ರಾವೆಲ್ಸ್ ಎಲ್ಲ ಎಂತ ರೋಲ್ ಮಾಡ್ತಿದ್ರಿ? ನಾನು ಇದರಲ್ಲಿ ಡ್ರೈವರ್ ಕಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ಸೋಷಿಯಲ್ ಮೀಡಿಯಾ, ನಾನು ಇದ್ರಲ್ಲಿ ಮಾಡ್ತಿದ್ದೀನಿ. ಇದೀಗ ಗಾಡಿ ಬಂದು ಯಾವ ಚೇಸಿ ಮತ್ತೆ ಯಾವ ಬಾಡಿ? ಇದು ಐಚರ್ ಪ್ರೋ, ಇದು ಐಚರ್ ಪ್ರೋ 3009 ಇದು. ಓಕೆ. ಈಚರ್ ಚೆಸ್ಸಿ ಮೇಲೆ ವಿನಾಯಕ ಬಾಡಿ ಬಿಲ್ಟ್ ಮಾಡಿರೋದು ಇದು. ಓಕೆ. ಮತ್ತೆ ಇದೀಗ AC ಟ್ರಿಪ್ಪಾ ನಾನ್ AC ಟ್ರಿಪ್ಪಾ? ಇದು AC ಇದೆ, ನಾನ್ ACನೂ ಇದೆ. ಓಕೆ, ಎರಡೂ ಇದೆ. ಸೊ ಅಂದ್ರೆ ಕಸ್ಟಮರ್ಗೆ ಯಾವ ತರ ಬೇಕು ಆ ತರ ನೀವು ಪ್ರೊವೈಡ್ ಮಾಡ್ತೀರಿ? ಅವರಿಗೆ ಈಗ AC ಬೇಕಾದಲ್ಲಿ ACನೂ ಅಲ್ಲಿ ಇದು ಮಾಡ್ಕೊಡ್ತೀವಿ ನಾವು, ಪ್ರೊವೈಡ್ ಮಾಡ್ತೀರಿ. ಅದು ಸ್ಪೆಷಲ್ ಚಾರ್ಜಸ್ ಇದ್ರು ಅದನ್ನು ಅಲ್ಲಿ ಇದು ಮಾಡ್ತೀವಿ. ಓಕೆ. ಸೊ ಬ್ರೋ, ಈಗ ನಮ್ಮ ಗಾಡಿ ಫ್ರೆಂಡ್ಶಿಪ್ ಬಗ್ಗೆ ಸ್ವಲ್ಪ ತಿಳಿಸಿ. ಇದು ವಿನಾಯಕ್ ಅವರು ಬಿಲ್ಡ್ ಮಾಡಿರೋ ಗಾಡಿ. ಓಕೆ. ಇದು ಶೇಪ್ ಹೆಸರು ಬಂದು ಹಾ UVB ಸ್ಪೆನ್ಸರ್ ಪ್ರೋ. ಓಕೆ. ಇದು ಆಕ್ಚುಲಿ ಮೆಟಲ್ ಶೇಪ್, ಇದು ಮೆಟಲ್ ಬಾಡಿ. ಓಕೆ. ಫ್ರೆಂಡ್ಶಿಪ್ ಫುಲ್ ಮೆಟಲ್ ಅಲ್ಲೇ ಇದೆ ಈಗ. ಅಲ್ಲೇ ಇದು ಮಾಡಿದ್ರು. ಓಕೆ ಓಕೆ. ಏನು ಮಾಡಿಲ್ಲ, ಯೂಸ್ ಇಲ್ಲ. ಓಕೆ. ಹಾಗೆ ನೀವು ನೋಡ್ತಿರ್ಬೋದು, ಇದಕ್ಕೆ ವಿನಾಯಕದಲ್ಲಿ ಬರೀ ಸ್ಪೆನ್ಸರ್ ಅಂತ ಕೇಳಿದ್ರಿ ನೀವು. ಹೌದು. ಇದ್ರಲ್ಲಿ ಇದು ಸ್ಪೆನ್ಸರ್ ಪ್ರೋ. ಪ್ರೋ. ಓಕೆ. ಪ್ರೋ ಅಂದ್ರೆ ಯಾಕೆ ಬಂತು ಅಂದ್ರೆ ಮೇಲೆ ನೀವು ನೋಡ್ತಿರ್ಬೇಕು, ಮೇಲೆ ಟಾಪ್ ಇದು ಹೌದು ಟೊಪ್ಪಿ ತರ ಇದೆಯಲ್ಲ. ಹೌದು. ಓಕೆ. ಸೊ ಅದರಿಂದ ಸ್ಪೆನ್ಸರ್ ಪ್ರೋ ಇದು ಅಂತ ಹೆಸರಿಟ್ಟು. ಓಕೆ. ಅದು ವಿನಾಯಕದವರೇ ಸುಮಿತ್ ಅವರಿಟ್ಟು ಅವರೇ ಡಿಸೈನ್ ಮಾಡಿ ಹೆಸರಿಟ್ಟದ್ದು. ಇದು ಮಾಡಿರೋದು. ಸೊ ಮತ್ತೆ ಇದೀಗ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಗಾಡಿ ಇರಬೇಕು. ಇದು ಫಸ್ಟ್ ಗಾಡಿ ಇದೆ. ನೀವು ನೋಡಿರ್ಬೋದು. ಹೌದು, ಅಂದ್ರೆ ಸ್ಟಾರ್ಟಿಂಗ್ ಅವರು ಟಾಪ್ ಅಲ್ಲಿ ಮೇಲೆ ನೋಡಿರ್ಬೋದು. ಹೌದು ಹೌದು ಹೌದು, ಫಸ್ಟ್ ಗಾಡಿ. ಮತ್ತೆ ಬ್ರೋ, ಅಂದ್ರೆ ನಾನೀಗ ತುಂಬಾ ಟೂರಿಸ್ಟ್ ಬಸ್ ಎಲ್ಲ ನೋಡಿದೆ, ನಂಗೆ ಮಾತ್ರ ನಿಮ್ದು ನೇಮ್ ಬೋರ್ಡ್ ಆಗಿರ್ಬೋದು, ಡಿಸೈನಿಂಗ್ ಎಲ್ಲ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಹೇಗೆ ಮಾಡ್ಸಿದ್ರಿ? ಮತ್ತೆ ಅಂದ್ರೆ ಯಾವ ತರ ನೀವು ಹೇಳಿ ಮಾಡ್ಸಿದ್ದ, ಅವರೇ ಮಾಡಿದ್ದ? ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರ್ ಅವರು ಸಿಂಪಲ್ ಆಗಿ ಅವರ ಸೆಲೆಕ್ಷನ್ ಕೊಡ್ತಾರೆ. ಓಕೆ. ಬಟ್ ನಮ್ಗೆ ಏನಾದ್ರೂ ಯುನೀಕ್ ಆಗಿ ಒಂಥರ ನೋಡ್ಲಿಕ್ಕೆ ಲುಕ್ ಆಗಿರ್ಬೇಕು, ಅದ್ರಲ್ಲೇ ಫಾಂಟ್ ಅಲ್ಲೇ ಮತ್ತೆ ಡಿಸೈನ್ ಆಗಿರ್ಬೋದು. ಶಿವದ್ದು ಇದು ನೋಡಿರ್ಬೋದು. ಹೌದೌದು. ಈಶ್ವರ ಅಂದ್ರೆ ಈಶ್ವರ ದೇವರು ಅಂತ. ಓಕೆ ಓಕೆ ಓಕೆ. ಅದಕ್ಕೆ ಟ್ಯಾಗ್ ನೇಮ್ ಟ್ರಾವೆಲ್ ವಿತ್ ಸೇಫ್ ಹ್ಯಾಂಡ್ಸ್ ಅಂತ. ಓಕೆ 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 ಓಕೆ. ಸೊ ಅದೆಲ್ಲ ನೀವೇ ಅಂದ್ರೆ ಕಸ್ಟಮ್ ಆಗಿ ಮಾಡಿಸಿದ್ದ? ನಾವೇ ಮಾಡಿಸಿರೋದು. ಓಕೆ. ಇದು ಏನ್ ಸ್ಟಿಕ್ಕರಿಂಗ್ ಇದೆ ಎಲ್ಲ ಕಂಪ್ಲೀಟ್ ನೀವೇ? ಓಕೆ. ನಾವೇ ಮಾಡಿರೋದು. ಓಕೆ. ಎಲ್ಲ ಲೇನ್ ಬರಬೇಕು ಅದೆಲ್ಲ. ಆದ್ರೆ ಇದ್ರಲ್ಲಿ ನಮ್ದ್ರಲ್ಲಿ ಅಶ್ವಮೇಧ. ಓಕೆ. ನಮ್ದು ಇಲ್ಲಿ ತನಕ ಬಸ್ ಎಲ್ಲ ಇದೆಯಲ್ಲ, ಹೌದು, ಅದು ಅಶ್ವಮೇಧ. ಓಕೆ. ಫ್ರಂಟ್ ಅಲ್ಲಿ ಎಲ್ಲ ಗಾಡಿ ಅಶ್ವಮೇಧವೇ ಕಾಮನ್. ಅಶ್ವಮೇಧನೆ. ಓಕೆ. ಸೊ ನಾನೀಗ ಫ್ರಂಟ್ ಪ್ರೊಫೈಲ್ ತೋರಿಸಿದೆ ನಿಮಗೆ, ಹಾಗೆ ಸೈಡ್ ಪ್ರೊಫೈಲಿಗೆ ಹೋಗೋದಿದ್ರೆ ನಂಗೀಗ ಫಸ್ಟ್ ಅಟ್ರಾಕ್ಷನ್ ಆಗಿದೆ ಗಾಡಿಲಿರುವ ಲೈಟ್ಸ್ ಆಗಿರ್ಬೋದು, ಗ್ರಾಫಿಕ್ ವೈಸ್, ಡಿಸೈನ್ ವೈಸ್ ತುಂಬಾ ಯೂನಿಕ್ ಇತ್ತು. ಸೊ ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ ಬ್ರೋ? ಈಗ ಆಕ್ಚುಲಿ ನೀವು ನೋಡಿರ್ಬೋದು, ಈಗ ಕೇರಳ ಗಾಡಿಯಲ್ಲಿರುವ ಏನಾದ್ರು ಯೂನಿಕ್ ಆಗಿ ಏನಾದ್ರು ಇದ್ದೇ ಇರುತ್ತೆ. ಇದು ಕಾಮನ್ ನೋಡಿ, ಈಗ ಕಾಮನ್ ಏನಿರುತ್ತೆ ಅದನ್ನ ಸ್ಟೇವ್ 2 ಆಗಿರ್ಬೋದು. ಮತ್ತೆ ಇದು ಸಹ ಅಂದ್ರೆ ಕಿಟಕಿ ತೆಗ್ದಲ್ಲಿ ಸೈಡ್ ಹೋಗುದು, ಇಲ್ಲ ಕೆಳಗೆ ಬರುದು, ಇದು ಟ್ರೆಂಡಿಂಗ್. ಓಕೆ. ಟ್ರೆಂಡ್ ಅದನ್ನ ಅಂದ್ರೆ ನೆಕ್ಸ್ಟ್ ಅಂದ್ರೆ ಒಂದು ಲುಕ್ ವೈಸ್ಗೆ. ಹೌದು. ಓಕೆ. ಆಮೇಲೆ ಇದು ಮೇನ್ ನಮ್ ಲೋಗೋ ಮೆನ್ಷನ್ ಮಾಡಿದ್ರಿ ಈಗ ಸಿನ್ಸ್ 2003 ಹೇಳಿ, ಅಂದ್ರೆ ಮೊದ್ಲು ನೀವು ಮೊದ್ಲು ಗಾಡಿ ಇತ್ತು. ಓಕೆ. 410 ಗಾಡಿ ಇದೆ. ಓಕೆ. 20 ಸೀಟರ್ ವೆಹಿಕಲ್. ಓಕೆ. ಹಾ, ಮಿನಿ ಬಸ್. ಮಿನಿ ಬಸ್. ಓಕೆ. ಫಸ್ಟ್ ಒಂದಿತ್ತು. ಹಾ, ಅದು ಸೇಲ್ ಆದ ನಂತರ ಇದು ವಿನಾಯಕ ಬಾಡಿ ಅಲ್ಲಿ ಬಿಲ್ಡ್ ಆಗಿರೋದು ಗೊತ್ತಾಯ್ತು. ಅದು ಸೇಲ್ ಆದ್ಮೇಲೆ ಮತ್ತೊಂದು ಗಾಡಿ ಬಂತು 410. ಓಕೆ.
407 ಅಂತಿರಲ್ಲ, ಗೊತ್ತಾಯ್ತು ಗೊತ್ತಾಯ್ತು. ಹಾ 10 ಅಲ್ಲಿ 15 ಮಾಡೆಲ್. ಓಕೆ, ಅದಂದ್ರೆ ಎಂತ ಹೊಸತೆ ಪರ್ಚೇಸ್ ಮಾಡಿದ್ರೆ? ಹೊಸತೆ ಪರ್ಚೇಸ್ ಮಾಡಿ ಬಾಡಿ ಕಟ್ಸಿದ್ದು. ಬಾಡಿ ಕಟ್ಸಿರೋದು. ಅಂದ್ರೆ ನಾನು ಈಗ ನೀವು ಮೊದ್ಲಿಂದ ಅಂದ್ರೆ ಟೂರಿಸ್ಟ್ ಲೈನಲ್ಲೇ ಇದ್ರ ಅಂದ್ರೆ ಬೇರೆ ಬಸ್ ಎಲ್ಲ ಇದಿತ್ತು ಅಂದ್ರೆ 2003 ಇಂದ? ಇಲ್ಲ, ಟೂರಿಸ್ಟ್ ಇದೆ. ಫಸ್ಟ್ ಇಂದ ಟೂರಿಸ್ಟ್ ಲೈನಲ್ಲೇ ಇದ್ದಿದ್ರಿ? ಓಕೆ ಓಕೆ ಓಕೆ. ನಮ್ಮ ಕಾರು ಇದೆಲ್ಲ ಇದಿತ್ತು. ಓಕೆ, ಆಮೇಲೆ ಅವಾಗ 33 ಒಂದು ಬಂತಲ್ಲ. ಹೌದು, 33 ಸೀಟರ್. 33 ಸೀಟರ್ ಬಂದಿದ್ದು 2014 15ರಲ್ಲಿ 15 ಅದೇ ಆ ಇಯರ್ ರೇಂಜ್ ಅಲ್ಲಿ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದ. ಓಕೆ, ಟಾಟಾದಲ್ಲಿ ಹಾ ಟಾಟಾ ಮಾರ್ಕೋ ಪೋಲೋ ನೋಡಿದ್ರು. ಹೌದೌದು. ಹಾ, ಅಲ್ಟ್ರಾ ಅಲ್ಟ್ರಾ ಚಾಸಿಸ್ ಬಿಟ್ಟು ಹಾ ಅದನ್ನ ಪರ್ಚೇಸ್ ಮಾಡಿ ವಿನಾಯಕದಲ್ಲೇ ಬಾಡಿ ಮಾಡಿದ್ರು. ಅದು ಕುಂದಾಪುರದಲ್ಲಿ ಈ ಕಡೆ ಪೋಸ್ಟ್ ಮಾಡು ನಮ್ದೇ ಗಾಡಿ ಆಗಿತ್ತು. ಗಾಡಿ ಇತ್ತು ಓಕೆ. ಒಂದು ಇದು ಆರೆಂಜ್ ಅಲ್ಲೂ ಒಂದು ಏನಂದ್ರೆ ಆ ಗಾಡಿಲೂ ಆರೆಂಜ್ ಇತ್ತು. ಆರೆಂಜ್, ಓಕೆ. ಅದನ್ನ ಕ್ಯಾರಿ ಮಾಡ್ಕೊಂಡೇ ಬಂದಿದ್ವಿ. ಮತ್ತೊಂದು ಗ್ರೀನ್ ಇತ್ತು. ಓಕೆ, ಅದನ್ನ ಬೇರೆ ಅದು ರೆಡಿ ಆಗಿರೋ ಗಾಡಿ ಪರ್ಚೇಸ್ ಮಾಡಿದ್ರು. ಫಸ್ಟಿಗೆ ಇದೊಂದು ಡಿಸೈನ್ ನೋಡಿದ್ರೆ ನಂಗೊಂದು ಕೇರಳದ ಬಸ್ ನೆನಪಾಗ್ತೈತೆ. ಎಂತ ಅದು ಇನ್ಸ್ಪೈರ್ಡ್ ಒಂದು ನೀವೇ ಸ್ವಂತ ಮಾಡಿದ್ದೆ? ಇದು ಕೇರಳ ಒಬ್ಬ ಹುಡುಗ ಡಿಸೈನ್ ಮಾಡಿರೋದು ಇದನ್ನ. ಓಕೆ, ಅವ್ರ ಹತ್ರ ಕಾಪಿ ರೈಟ್ ತಕೊಂಡು ನಾವು ಮಾಡ್ತೀವಿ. ಓಕೆ ಓಕೆ ಓಕೆ, ಇದು ಮಾಡಿರೋದು. ಓಕೆ, ಈ ಬಸ್ ಡಿಸೈನಿಂಗ್ ಮಾಡೋರು ಈ ಕಾಲೇಜ್ ಬಾಯ್ಸ್, ಕಾಲೇಜ್ ಗೊತ್ತಾಯ್ತು. ಅವರೆಲ್ಲ ಇರ್ತಾರ, ಅವ್ರ ಹತ್ರ ಇರುತ್ತಲ್ಲ, ಎರಡು ಗಾಡಿದ ಹಾಗೆ ಓಕೆ. ಸೊ ಮಾಡಿರೋದು. ಮತ್ತೆ ಇಲ್ಲಿಗ ಇದೆಂತ ಈಗ ವಿಷ್ಣು ಹೇಳಿದಂತ ಎಡಿಷನ್ ನೇಮ ಯಾವ ತರ ಅಂದ್ರೆ ನೀವಂದ್ರೆ ಯಾವ ಬೇಸಿಸ್ ಮೇಲೆ ಇಟ್ಟದ? ಇದು ನಮ್ಮ ಓನರ್ ಮಗನ ಹೆಸರು ಇದು. ಓಕೆ, ವಿಷ್ಣು ಅಂತ. ಓಕೆ, ಇದೀಗ ಬಂದ ಒಂದು ಗಾಡಿ ಕಂಪ್ಲೀಟ್ ಸೈಡ್ ಪ್ರೊಫೈಲ್ ಇದು ಮತ್ತೆ ತುಂಬಾ ಕ್ಲೀನ್ ಅಂಡ್ ನೀಟ್ ಮೇಂಟೈನ್ ಮಾಡಿದ್ರಲ್ಲ. ಅಂದ್ರೆ ಎಲ್ಲೂ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇಲ್ಲ ಎಂತೆಲ್ಲ, ತುಂಬಾ ಕ್ಲೀನ್ ಇತ್ತು. ಸೀದಾ ನಮ್ದು ಸರ್ವಿಟೇಷನ್ ಅಲ್ಲಿ ವಾಷಿಂಗ್ ಇಲ್ಲ ಒಂದು. ಓಕೆ, ಮತ್ತೆ ಡ್ರೈವರ್ಸ್ ಆಗಿರ್ಬೋದು ನಾವೇ ಮನೆಯವರಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಒಳ್ಳೆ ರೀತಿಲಿ ಮೇಂಟೈನ್ ಮಾಡ್ತಾ ಇದ್ರು. ಇದೆ ಹಾ, ಮನೆ ಬಾಮಿನಿ ಇದೆ. ಮತ್ತೆ ಆ ಗ್ಲಾಸ್ ಅಲ್ಲೂ ಅಷ್ಟೇ ಒಂಚೂರು ಕಲೆ ಗಿಲೆ ಎಂತ ಇಲ್ಲ, ಕ್ಲೀನ್ ಇತ್ತು. ಮತ್ತೆ ಬ್ರೋ ಈಗ ನಾವೀಗ ಗಾಡಿದೊಂದು ಬ್ಯಾಕ್ ಪ್ರೊಫೈಲ್ ಎಲ್ಲ ನೋಡಿದ್ರೆ, ಸೊ ನಂಗೆ ನೀವೊಂದು ಡಿಕ್ಕಿ ಒಂದು ತುಂಬಾ ಸ್ಪೆಷಲ್ ಇತ್ತು ಹೇಳಿದ್ರಿ. ಸ್ಪೆಷಲ್ ಇದೆ, ತೋರಿಸ್ತೀವಿ. ಇದು ವಿನಾಯಕದಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ನೀವು ಎಲ್ಲ ಓಪನ್ ಮಾಡ್ತೀನಿ. ಓಕೆ, ನೀವು ಬೇರೆ ಡಿಕ್ಕಿಯಲ್ಲಿ ನೋಡಿರ್ಬೋದು. ಹೌದು, ಕ್ಲೋಸ್ ಆಗಿದೆ. ಅದು ಕ್ಲೋಸ್ ಅದು ಸಪರೇಟ್ ಡಿಕ್ಕಿ ತರ ತೋರುತ್ತೆ ನಿಮಗೆ ಬೇರೆ ಗಾಡಿ. ಕರೆಕ್ಟ್. ಆದ್ರೆ ನಮ್ ಗಾಡಿಲೆಲ್ಲ ಫುಲ್ ಓಪನ್ ಇರುತ್ತೆ. ಓಕೆ, ಎಷ್ಟು ಬೇಕಾದ್ರೂ ಕ್ಯಾರಿ ಮಾಡಬಹುದು ನೀವು. ಮತ್ತೆ ಯಾವ್ದೋ ಲಾಂಗ್ ಲಗೇಜ್ ಇದ್ದು ಸಹ ಕ್ಯಾರಿ ಮಾಡ್ಲಿಕ್ಕೆಲ್ಲ ಸುಲಭ. ಟ್ರಾಲಿ ಆಗಿರ್ಬೋದು, ಹೌದು, ಎಷ್ಟು ಬೇಕಾದ್ರೂ ಇದು ಮಾಡ್ತಾರೆ. ಮತ್ತೆ ಇದೀಗ ಬ್ಯಾಕ್ ಶೇಪ್ ಬಗ್ಗೆ ನಾವು ಮಾತಾಡಿದ್ರೆ ಅಂದ್ರೆ ಇದ್ಯಾವ್ದೀಗ ಫೈಬರ್ ಎಲ್ಲ ಬಿಲ್ಡ್ ಮಾಡಿದ್ರೆ ಮೆಟಲ್? ಫೈಬರ್ ಅಲ್ಲೇ ಮಾಡಿರೋದು. ಓಕೆ, ಇದು ವಿನಾಯಕದವರೇ ಮಾಡಿರೋದು. ಹಾ, ಶೇಪ್ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಇದೆ ಶೇಪ್ ಅಲ್ಲ? ಇದು 1 ವರ್ಷ ಆಗಿದೆ ಈ ಶೇಪ್ ಬಂದು ಶೇಪಿಗೆ. ಓಕೆ, 1 ವರ್ಷ ಜಾಸ್ತಿ. ಸೊ ಮತ್ತೆ ಇದೀಗ ಈ ಗಾರ್ಡ್ ಎಲ್ಲ ಅಂದ್ರೆ ಬಾಡಿದ ಪಾರ್ಟ್ ನೀವು ಒಂದು ಎಕ್ಸ್ಟ್ರಾ ಹಾಕ್ಸಿದ್ದೆ ಹೇಳಿ? ಇದೆಲ್ಲ ಅವ್ರದ್ದು ಬಾಡಿಲೇ ಬರುತ್ತೆ. ಲ್ಯಾಡರ್ ಇರ್ಬೋದು, ಓಕೆ, ಇದಿರ್ಬೋದು, ವಿನಾಯಕದವ್ರದ್ದು. ಅದೆಲ್ಲ ಫುಲ್ ಅವರೇ ನಿಮ್ಗೆ ಇದು ಮಾಡಿ ಪ್ಯಾಕೆಟ್. ಬ್ರೋ ಈಗ ಟೋಟಲ್ ಒಂದು ಗಾಡಿಲಿ ಒಂದು ಎಷ್ಟು ಡಿಕ್ಕಿ ಇರುತ್ತೆ? ಇದರಲ್ಲಿ 7 ಡಿಕ್ಕಿ ಇದೆ. 7. ಓಕೆ ಓಕೆ. ಮತ್ತೀಗ ಇದೆಲ್ಲ ಇನ್ಕ್ಲೂಡ್ ಆಗಿ ಅಂದ್ರೆ ಸ್ಪೇರ್ ವೀಲ್ ಇದು ಆಡ್ ಬ್ಲೂದು, ಇದು ಬ್ಯಾಟರಿ ಬಾಕ್ಸ್ ಆಗಿರ್ಬೋದು, ಆ ಕಡೆ ಆಡ್ ಬ್ಲೂ. ಓಕೆ, ಸೊ ಮತ್ತೆ ಲಗೇಜ್ ಗೊತ್ತಾಯ್ತು. ಓಕೆ ಇರುತ್ತೆ. ಓಕೆ, ಮತ್ತೆ ಈಗ ನಾವು ಮೇಲ್ ನೋಡಿದ್ರೆ ಅದೀಗ ಎಂತ ಒಂದು ಕಂಪ್ಲೀಟ್ ಕ್ಯಾರಿಯರ್ ಸೆಟಪ್ ಎಂತ ಅದು? ಅಲ್ಲ, ಆಕ್ಚುಲಿ ಅಲ್ಲಿರೋದು AC ಡೆಕ್ ಇರೋದು. ಓಕೆ ಓಕೆ ಓಕೆ, ಇಲ್ಲಿ ತನಕ ಬರುತ್ತೆ AC ಡೆಕ್. ಓಕೆ, ಮತ್ತದು ಸ್ವಲ್ಪ ಆಡ್ ಆಗಿ ತೋರುತ್ತಂತ, ಹಾ, ಅದೇ ಸ್ವಲ್ಪ ಲುಕ್ ಆಗಿ ತೋರ್ಲಿ ಅಂತ ಕ್ಯಾರಿಯರ್ ಉದ್ದ ಮಾಡಿಸಿರೋದು. ಓಕೆ, ಅದ್ರ ನಿಮ್ಮ ಮತ್ತೆ ಎಸಿಗೂ ಒಂದು ಸೇಫ್ಟಿ ಟೈಪ್ ಆಯ್ತು ಅಂದ್ರೆ ಹೇಗ್ಲೆಲ್ಲ ತಾಗೋದಿಲ್ಲ, ಏನು ತಾಗುದಿಲ್ಲ, ಒಂಥರ ಸೇಫ್ಟಿ ಆಗಿರುತ್ತೆ, ಕವರಿಂಗ್ ಆಗಿರುತ್ತೆ. ಓಕೆ, ಸೊ ನಾವು ಗಾಡಿದ ಇಂಟೀರಿಯರ್ ನೋಡುವ. ಓಕೆ, ಬನ್ನಿ. ಓಕೆ, ಬನ್ನಿ. ನೀವು ಅಷ್ಟು ದೂರದಿಂದ ನಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೀರಾ. ಹೌದು, ನಾ ಖಂಡಿತ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಓಕೆ ಬ್ರೋ, ಬನ್ನಿ. ಮತ್ತೆ ಡೋರ್ ಅಲ್ಲಿ ಸಹ ಡೀಟೇಲಿಂಗ್ ಎಲ್ಲ ಒಳ್ಳೆ, ಗಾಡಿ ಫಸ್ಟ್ ಗಾಡಿ ಫೋಟೋ ಹಾಕಿ ತುಂಬಾ ಕ್ಲೀನ್ ಆಗಿತ್ತು. ವಿನೈಲ್ ಪ್ರಿಂಟ್ ಇದು. ಓಕೆ, ಅಂದ್ರೆ ಲೈಟ್ ಆಗಿದೆ, ರಿಫ್ಲೆಕ್ಟ್ ಆಗ್ತದೆ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಓಕೆ, ಅಕ್ರಿಲಿಕ್ ಗ್ಲಾಸ್. ಅಕ್ರಿಲಿಕ್ ಗ್ಲಾಸ್. ಓಕೆ, ಸೊ ಈಗ ಇಂಟೀರಿಯರ್ ಬಂದು ಒಂದು ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಇಂಟೀರಿಯರ್ ಟೈಪ್ ತೋರ್ತಿತ್ತು. ಹೌದು. ಸೊ ಈಗ ನಿಜ ಹೇಳ್ಬೇಕು ಹೇಳಿದ್ರೆ ಲೈಟ್ ಎಲ್ಲ ಹಾಕಿದ್ರೆ ಮತ್ತೆ ಕ್ಯಾಮರಾ ಲೆನ್ಸ್ ಗೆ ಪೆಟ್ಟು ಬೀಳ್ಬಹುದು, ಲೇಸರ್. ಇದು ಏಜ್ ಆದವರಿಗೆ ಕಂಫರ್ಟೇಬಲ್ ಆಗಿರುತ್ತೆ ಈ ಗಾಡಿ. ರಿಲ್ಯಾಕ್ಸ್ ಆಗಿರುತ್ತೆ, ಜಂಪ್ ಆಗಲ್ಲ, ಏನಾಗಲ್ಲ. ಹೌದು, ನಮ್ಮಲ್ಲಿ ಹೆಚ್ಚಿನವ್ರು ಹೇಳುದು ಅದನ್ನೇ, ತುಂಬಾ ಕಂಫರ್ಟೇಬಲ್ ಆಗಿದೆ ಜರ್ನಿ. ಅಂದ್ರೆ ಸೀಟು ಹಾರ್ಡ್ ಇಲ್ಲ, ನೀವು ನೋಡ್ಬೋದು. ಹೌದು, ನೋಡಿ ತುಂಬಾ ಸಾಫ್ಟ್ ಸೀಟ್ಸ್. ಹೌದು. ಸೊ ಇದೀಗ ಸೀಟ್ಸ್ ಎಲ್ಲ ನೀವೆಲ್ಲ ಅಂದ್ರೆ ವಿನಾಯಕದಲ್ಲೇ ನಮ್ಗೆ ಇದೇ ಬೇಕಂತ ಅದನ್ನ 2 ತಿಂಗಳಿಗಿಂತ ಮುಂಚೆನೆ ತರಿಸಿ ಇಟ್ಟಿರೋದು. ಸಿಗಲ್ಲ ಅಂತ
ಗೊತ್ತಾಯ್ತು ಇದೇ okay. ಬೇಕಂತ. ಸೊ ಇದೀಗ ಅಂದ್ರೆ ಸೀಟಿಗಂತ ಸಪರೇಟ್ ಸಪ್ಲೈ ಟೈಪ್ ಇರ್ತದೆ ಅಂದ್ರೆ ಅಲ್ಲೇ ಅಂದ್ರೆ ಅವ್ರ ಕಡೆಯಿಂದ ಇರುತ್ತೆ. ಅವ್ರದ್ದು But ಇರುತ್ತೆ. ಹಾಗಂದ್ರೆ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಇತ್ತು. ಈ ಸೀಟ್ ನಾರ್ಮಲ್ ಸೀಟಿಗೂ ಈ ಸೀಟ್ ಕಾಸ್ಟಿಂಗ್ ತುಂಬಾ ಡಿಫ್ರೆನ್ಸ್ ವಾಟರ್ ಬಾಟಲ್ಸ್ ಆಗಿರ್ಬೋದು, ಕರೆಕ್ಟ್ ಯುಟಿಲಿಟೀಸ್ ಒಳ್ಳೆ ಮತ್ತೆ ಎಲ್ಲ ಮಿಂಡದೇ ಸಿಗುತ್ತೆ. ಓಕೆ ಫುಟ್ರೆಸ್ಟ್ ಆಗಿರ್ಬೋದು ಅಲ್ಲತ್ರ. ಸೊ ಒಂದು ಕಂಪ್ಲೀಟ್ ಕಂಫರ್ಟೇಬಲ್ ಜರ್ನಿ. ಎಸ್ ಕರೆಕ್ಟ್. ಸೊ ಓಕೆ ಮತ್ತೀಗ ನಾವು ಒಂದು ಗಾಡಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದಾ? ಇದು ಲೇಸರ್ ಒಂದು ಬೇಡ, ಬೇಡ ಅದನ್ನ ಅಂದ್ರೆ ಇದು ನಿಯಾನ್ ಸ್ಟ್ರಿಪ್ ಇದು ಮತ್ತೆ ಬೇರೆ ಹೌದು. ರೂಫ್ ಇದು. ಮತ್ತೊಂದು ಏನಂದ್ರೆ ನಮ್ಮ ಇದ್ರಲ್ಲಿ USB ಪೋರ್ಟ್ ಇರುತ್ತೆ. ಓಕೆ ಹಾ USB port USB ಟೈಪ್ ಅದ್ರಲ್ಲಿ ಇರುತ್ತಲ್ಲ. ಸ್ಲೈಪ್ ಎರಡು ಇದೆ. ಐಫೋನ್ ಬೇಕಾದ್ರೆ ಐಫೋನ್ ಅವರಿಗೆ ಹೌದು C2C, ಓಕೆ ಇಲ್ಲಾಂದ್ರೆ USB ಮತ್ತೆ ಇದು AC ವೆಂಟ್ಸ್ AC vents. ರೀಡಿಂಗ್ ಅದಾದ್ರೆ ಲೈಟಿಂಗ್ ಅದು ಲೈಟಿಂಗ್. ಓಕೆ ಅದು ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ಇರ್ಬೇಕಲ್ಲ, ಮೇನ್ ಸ್ವಿಚ್ ಆನ್ ಮಾಡಿದ್ಮೇಲೆ ಬರುತ್ತೆ ಅದು. ಓಕೆ ಮತ್ತೆ ಇಲ್ಲೆಲ್ಲ ಒಂದು ಡೀಟೇಲಿಂಗ್ ನೋಡ್ಬೋದು. ಹೌದು ಅದ್ರಲ್ಲಿ ನಮ್ಮ ಸೀಟಲ್ ಸಹ ಗುಹೇಶ್ವರ ಹೇಳಿ ಮೆನ್ಷನ್ ಇತ್ತು. ಹೌದು, ನಮ್ದು ಮೊದ್ಲಿನ ಗಾಡಿ ಇರುವಾಗ್ಲೂ ಇದನ್ನು ಮಾಡಿಸಿದ್ವಿ, ಇದೇ ತರ ಇದು ಮಾಡಿದ್ವಿ. ಅದು ಒಂದ್ಸಲ ರೀಬಿಲ್ಡ್ ಮಾಡಿರೋದು. ಸೊ ಇದೀಗ ಸಿಸ್ಟಮ್ ಎಲ್ಲ ಬಂದು ಒಂದು ಎಷ್ಟು ಸಿಸ್ಟಮ್ ಇತ್ತು ಮತ್ತೆ ಯಾವ ಸಿಸ್ಟಮ್? ಇದ್ರಲ್ಲಿ 4 ಸಬ್ ಇದೆ. ಓಕೆ 4 ಇದೆ. 4 Pioneer. ಓಕೆ ಓಕೆ ಪಂಚಿಂಗ್ ಬಾಕ್ಸ್. ಓಕೆ ಸೊ ನೋಡ್ಬೋದು ಎಷ್ಟು ದೊಡ್ಡ ಸೈಜ್ ಅಲ್ಲಿ ಇದೆ ಹೇಳಿ. ಹೌದು. ಸೊ ಯೂಶುವಲಿ ಇಲ್ಲಿ ಬ್ಯಾಕ್ ಸೀಟ್ ಅಲ್ಲಿ ಇಷ್ಟು ದೊಡ್ಡದು ಇಡ್ಲಿಕ್ಕಿಲ್ಲ ಬೇರೆ. ಇದಲ್ಲ, ಅದೇ ನಾನ್ ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ 2 ಇರುತ್ತೆ. 2 ಇರುತ್ತೆ ಅಷ್ಟೇ ಇರೋದು. ಹೌದು ಬಟ್ ನೀವು 4 ಇಟ್ಟಿದ್ರಿ. ಓಕೆ ನಾವು 4 ಇಟ್ಟಿದೀವಿ. ಸೊ ಪಾರ್ಟಿ ಎಲ್ಲ ಮಾಡೋದು ಸಹ ಒಳ್ಳೆ ಹಾಗೆ ನೀವು ಇಲ್ಲಿ ಕೂತ್ಕೊಂಡಾಗ ಜಂಪ್ ಆದ್ರೆ ತಲೆ ತಾಗುತ್ತೆ. ಇದನ್ನು ಕಂಫರ್ಟೇಬಲ್ ಇದನ್ನು ಮಾಡಿಸ್ಕೊಂಡಿದೀವಿ. ಓಕೆ ಓಕೆ ಕುಶನ್ ಟೈಪ್ ಅಲ್ಲ? ಕುಶನ್ ಟೈಪ್ ಮಾಡ್ಕೊಂಡಿದೀವಿ, ಏನು ಇದಾಗಲ್ಲ. ಇಲ್ಲೂ ವೆಂಟ್ ಇರುತ್ತೆ. ಓಕೆ ಇದೀಗ ಓಕೆ ಹಿಂದೆ ಸೀಟ್ ಅವರಿಗೆ. ಓಕೆ ಯಾಕಂದ್ರೆ ಇದು ಯಾಕೆ ಹಿಂದೆ ಬಂದಿಲ್ಲ ಅಂದ್ರೆ ಪಂಚಿಂಗ್ ಬಾಕ್ಸ್. ಓಕೆ ಓಕೆ ಹಾ ಅದಕ್ಕೆ ಜಾಗ ಬೇಕು. ಅದಕ್ಕೋಸ್ಕರ. ಸೊ ಓಕೆ ನೀವೀಗ ಇಲ್ಲಿ ಲೈಟಿಂಗ್ಸ್ ನೋಡಬಹುದು ಯಾವ ತರ ಇದೆ ಹೇಳಿ. ಕಂಪ್ಲೀಟ್ ಒಂದು ಪಿಕ್ಸೆಲ್ LED ಅಲ್ಲ ಇದೀಗ? ಪಿಕ್ಸೆಲ್ LED, ಕಂಪ್ಲೀಟ್ ಪಿಕ್ಸೆಲ್ LED ಸೆಟಪ್ ಮತ್ತೆ ಡಿಸೈನ್ ಎಲ್ಲ ನೋಡಬಹುದು ಯಾವ ತರ ಇದೆ. ಮತ್ತ ಈಗ ವರ್ಷನ್ ಏನಾದ್ರು ಹೊಸ ಏನಾದ್ರು ಬಂದಾಗ ಅಪ್ಡೇಟ್ ಮಾಡ್ತೀವಿ, ಮಾಡ್ತಾ ಅಪ್ಡೇಟ್ ಇರ್ತೀವಿ. ಆಗುತ್ತೆ ಸ್ವಲ್ಪ ದಿನದಲ್ಲಿ. ಸೊ ಬ್ರೋ ಇದೀಗ ಒಂದು ಗಾಡಿಲಿ ಒಂದು ಟೋಟಲ್ ಎಷ್ಟು ಲೈಟಿಂಗ್ ಸೆಟಪ್ ಇತ್ತು? ಈಗ ನಾವ್ ಇಲ್ಲೆಲ್ಲ ನೋಡ್ಬೋದು ಪಿಕ್ಸೆಲ್ ಲೈಟ್ಸ್ ಇತ್ತು, ಮತ್ತೆ ಇಲ್ಲೊಂದು ಸೊ ಮೇಲ್ಗಡೆ ಉಂಟು ಮೇಲೆ, ಮತ್ತೆ ಅಲ್ಲಿ ಲೇಸರ್ ಉಂಟು. ಓಕೆ ಬಾಲ್ ಲೈಟ್ಸ್ ಇದಾಗಿರ್ಬೋದು. ಸೊ ಅಂದ್ರೆ ಎಲ್ಲಾ ವೆರೈಟಿ ಲೈಟ್ಸ್ ಒಂದು ನೀವು ಯೂಸ್ ಮಾಡಿದ್ರಿ ಗಾಡಿ ಇಂಟೀರಿಯರ್ ಅಲ್ಲಿ. ಹೌದು. ಅಂದ್ರೆ ಈ ಟೈಪ್ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ. ಓಕೆ ಸೊ ಮುಂದ್ಗಡೆ ನಾವು ಒಂದು ಸ್ಕ್ರೀನ್ ನೋಡ್ತಾ ಇರ್ಬೋದು. ಇದೀಗ ಅಂದ್ರೆ ಯಾವ ಸ್ಕ್ರೀನ್ ಅಂದ್ರೆ ಕಸ್ಟಮರ್ ಈಗ ಅಂದ್ರೆ ನೀವೇ ಪ್ಲೇ ಮಾಡ್ತೀರಿ ಯಾವ ಟೈಪ್ ಅದೀಗ ವರ್ಕ್ ಆಗುದು? ಇದನ್ನ ಕಸ್ಟಮರ್ ಅವರಿಗೆ ಯಾವುದೇ ತರ ಬೇಕಿದ್ರು ಅದು ನಾವೇ ಪ್ಲೇ ಮಾಡಿ ಇದ್ ಮಾಡ್ತೀವಿ. ಮೂವೀಸ್ ಆಗಿರ್ಬೋದು, ಓಕೆ ಅವ್ರನ್ನ ಮೊಬೈಲ್ ಟು ಕನೆಕ್ಟ್ ಮಾಡಿ ಏನಾಗಿರ್ಬೋದು ಅದು ನಾವೇ ಮಾಡಿ ಇದ್ ಮಾಡ್ತೀವಿ. ಓಕೆ 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 ಕಸ್ಟಮರ್ ಗೆ ಬೇಜಾರ್ ಮಾಡುದಿಲ್ಲ ಯಾವುದೇ ರೀತಿ. ನಮ್ಮ ಸ್ಮಾರ್ಟ್ ಟಿವಿ ಆಗಿರೋದು ಇದು. ಗೊತ್ತಾಯ್ತು. ಓಕೆ ಸೊ ಅಂದ್ರೆ ಕಸ್ಟಮರ್ ಇದೊಂದು ಕನ್ವೀನಿಯನ್ಸ್ ಅಂತ ಹೇಳ್ಬೋದು. ಅಂದ್ರೆ ಅವ್ರ ಟ್ರಿಪ್ ಒಂದೆಲ್ಲೂ ಬೋರ್ ಆಗಿ ಒಳ್ಳೆ ಜರ್ನಿಗೆ. ಹೌದು. ಓಕೆ ನಾನು ನಿಮ್ಗೆ ಮತ್ತೊಂದು ಗಾಡಿದ ಸ್ಪೀಕರ್ ಹಾಕಿ ನಿಮ್ಗೆ ಇದ್ ಮಾಡಿ ತೋರಿಸ್ತೇನೆ. ಓಕೆ ಈಗ ನಾವೀಗ ಕ್ಯಾಬಿನ್ ವ್ಯೂ ಒಂದು ನೋಡೋಣ. ಓಕೆ ಸೊ ಅದು ಯಾವ ತರ ಇತ್ತು, ಯಾವ ತರ ಡಿಸೈನ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಓಕೆ ಬನ್ನಿ. ಸೊ ಬ್ರದರ್ ಈಗ ನೀವು ನಮ್ಗೆ ಕ್ಯಾಬಿನ್ ತೋರಿಸ್ತಾ ಹೇಳಿ ಕರ್ಕೊಂಡು ಬಂದ್ರಿ. ಹೌದು. ಸೊ ನಮ್ಗೆ ಒಂದು ಕ್ಯಾಬಿನ್ ಬಗ್ಗೆ ಎಲ್ಲ ಒಂದು ತಿಳಿಸಿ. ಪ್ಯಾಸೆಂಜರ್ ಅಲ್ಲಿ ಇದ್ರು, ಈ ಕಡೆ ಇರೋದು ನೀವೇ. ಓಕೆ ಇವರು ಇದೇ ಗಾಡಿಯ ವಿಷ್ಣು, ಮೇನ್ ಡ್ರೈವರ್ ಇವರೇ. ಓಕೆ ಗೋಪಿ ಅಂತ. ಓಕೆ ಇವರೇ. ಸೊ ಗೋಪಿ ಅಣ್ಣ ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಸೊ ಅಣ್ಣ ನೀವೊಂದು ಈ ಫೀಲ್ಡ್ ಅಲ್ಲಿ ಎಷ್ಟು ಟೈಮ್ ಇಂದಿದ್ರಿ? ಒಂದು 12 ವರ್ಷ ಆಯ್ತು. ಓಕೆ 12 ವರ್ಷದ ನೀವು ಅಂದ್ರೆ ಗುಹೇಶ್ವರದಲ್ಲೇ ವರ್ಕ್ ಮಾಡ್ತಾ ಇದ್ರ ಅಂದ್ರೆ ಬೇರೆ? ಗುಹೇಶ್ವರದಲ್ಲೇ ಇದ್ರಿ ಸ್ಟಾರ್ಟಿಂಗ್. ಓಕೆ ಸೊ ಮತ್ತೆ ನೀವೀಗ ಅಂದ್ರೆ ಸ್ಟಾರ್ಟಿಂಗ್ ಬೇರೆ ಯಾವ್ದೆಲ್ಲ ಗಾಡಿ ಓಡಿಸ್ತಾ ಇದ್ರಿ? ನಾನು 2008, 2009 ಇದರಲ್ಲಿ ಟಾಟಾ ಎಸ್ ಓಡಿಸ್ತಾ ಇದ್ದೆ. ಓಕೆ ಟಾಟಾ ಎಸ್ ಇಂದ ಒಂದು ಮಿನಿ 407. ಓಕೆ ಅದರಿಂದ ಟೂರಿಸ್ಟ್ ಗೆ ಬಂದಿದ್ದು. ಓಕೆ ಆಮೇಲೆ ದೊಡ್ಡ ಗಾಡಿ ಬಂದಿದ್ದು. ದೊಡ್ಡ ಗಾಡಿ ಅಂದ್ರೆ ಹಂತವಾಗಿ ಒಂದು ಪ್ರೋಗ್ರೆಸ್ ಮಾಡಿ ಈ ಫೀಲ್ಡ್ ಅಲ್ಲಿ ಇದ್ರಿ ಈಗ. ಓಕೆ ಸೊ ಮತ್ತೀಗ ನಾವು ಗಾಡಿ ಅಂತ ಕಂಪ್ಲೀಟ್ ಒಂದು ನೋಡ್ತೇವೆ. ಎಕ್ಸ್ಟೀರಿಯರ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು ಎಲ್ಲ ತುಂಬಾ ಅಂದ್ರೆ ಲಕ್ಸುರಿಯಸ್ ಆಗಿತ್ತು. ಸೊ ಇದು ತ್ರಾಸಿಲೇ ಆಗಿದೆ ಹೇಳಿದ್ರೆ ನಮ್ಗೆ ಒಂದ್ಸಲ ನಂಬ್ಲಿಕ್ಕೆ ಆಗುದಿಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹೇಳಿ. ತ್ರಾಸಿ ವಿನಾಯಕ ಅಲ್ಲ, ನಮ್ಗೆ ಏನೇ ಒಂದು ಹೆಲ್ಪ್ ಅದಂತ ತ್ರಾಸಿ ವಿನಾಯಕ ಸುರೇಶ್ ಅಣ್ಣಂದೆ. ಓಕೆ ನಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಟೈಮಿಂಗಿಗೆ ಗಾಡಿ ಎಲ್ಲ ಅವ್ರದ್ದು ನಾವು ಯಾವ ತರ ಕೇಳಿದೀವಿ ಆ ತರ ಗಾಡಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಸಹ ಒಂದು ಪ್ಲಸ್ ಇದು ಫಸ್ಟ್ ಟೈಮ್ ಇರ್ಬೇಕು ಮನೆ ಹತ್ರ ಒಂದು ಬಾಡಿ ಬಿಲ್ಡರ್. ನಾವೆಲ್ಲ ಬೇರೆ ಕಡೆ ಈಗ ತಮಿಳ್ನಾಡು, ಕೇರಳ ಆ ಕಡೆ ಎಲ್ಲ ಇಟ್ಟೋದ್ರೆ ಹೋಗಿ ಬರ್ಲಿಕ್ಕೆ ಖರ್ಚು ಜಾಸ್ತಿ. ನಮ್ಮ ಊರಿಂದ ಗ್ಯಾರೇಜ್. ಹೌದು ಅಂದ್ರೆ ಈಗ ಅಲ್ಲಿಗ ತುಂಬಾ ಬೆಂಗಳೂರು ಗಾಡಿ ಎಲ್ಲ ಬರ್ತಾವ, ಅಲ್ಲಿಂದ ಗಾಡಿ ಮಾಡ್ಲಿಕ್ಕೆ ನಿಮ್ಗೆ ಎಂತ ತಲೆ ಬಿಸಿ ಇಲ್ಲ ಅದ್ರದ್ದೆಲ್ಲ.
ಮತ್ತೆ ಇದೀಗ ಕಂಪ್ಲೀಟ್ ಒಂದು ಇಂಟೀರಿಯರ್ ಕೆಲಸ ಎಲ್ಲ ನಿಮ್ಗೊಂದು ಯಾವ ರೀತಿ ಅನಿಸ್ತು? ಮತ್ತೆ ನೀವೆಂತ ಹೇಳಿ ಕಸ್ಟಮೈಸ್ ಮಾಡಿಸಿದ್ರ? ಎಲ್ಲ ಸುರೇಶ್ ಅಣ್ಣ ಹತ್ರ ನಾವು ಸುರೇಶ್ ಅಣ್ಣಂಗೆಲ್ಲ ನಮ್ಗೆ ಹೀಗೆ ಬೇಕಂತ ಓಕೆ ಅವರೆಲ್ಲ ಒಂದು ಇದ್ರಲ್ಲಿ ಕೊಟೇಶನ್ ಅಲ್ಲಿ ಇದ್ ಮಾಡಿ ಕೊಡ್ತಾರೆ. ಓಕೆ ನಮ್ಗೆ ಲಾಸ್ಟಿಗೆ ಚೇಂಜಸ್ ಬೇಕಂತ ಹೇಳಿದ್ರು ತುಂಬಾ ಚೇಂಜಸ್ ಮಾಡಿ ಕೊಟ್ಟಿದ್ದಾರೆ ಓಕೆ, ಅಂದ್ರೆ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ. ಓಕೆ, ಮತ್ತೀಗ ನೀವೀಗ ಒಂದು ಈಚರ್ ಗಾಡಿಲಿ ಇದ್ರಿ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ? ನಾನೀಗ ಈಚರ್ ಗಾಡಿಗೆ ಅಂತ ಹೇಳಿದ್ರೆ ಇದು 1 ವರ್ಷ ಆಯ್ತು ಅಷ್ಟೇ. ನಾನು ಇದ್ದಿದ್ದು ಪೂರ ಟಾಟಾ ಗಾಡಿಯಲ್ಲಿ, ಟಾಟಾದಲ್ಲಿ. ಓಕೆ, ಈಗ ಫಸ್ಟ್ ಈಚರ್ಗೆ ಬಂದಿದೆ. ಓಕೆ, ಸೊ ಇದ್ರ ಬಗ್ಗೆ ಎಂತ ಅನಿಸಿಕೆ ಇತ್ತು? ಟಾಟಾ ಬಡವರ ಗಾಡಿ. ಓಕೆ, ಈಚರ್ ಒಂಚೂರು ಮೇಂಟೆನೆನ್ಸ್ ಹೆವಿ ಇರ್ತದೆ. ಹೆವಿ ಇರುತ್ತೆ. Okay. ಅಂದ್ರೆ ಇದೀಗ ಮೈಲೇಜ್ ವೈಸ್ ಎಲ್ಲ ನಿಮ್ಗೆ ಯಾವ ತರ ಇತ್ತು ಕಂಪ್ಯಾರಿಟಿವ್ಲಿ? ಮೈಲೇಜ್ ಕೆಲವ್ರು ಹೇಳ್ತಾರೆ 7 ಕೊಡ್ತಾರೆ, ಓಕೆ 7, 8 ಅಂತಾರೆ. ನಮ್ಗೆ ಅಷ್ಟೇನಿದ್ದಂಗಿಲ್ಲ, 5.5, 6 ಒಳಗೆ ಸಿಕ್ಕತ್ತು ಮೈಲೇಜ್. ಓಕೆ, ಸೊ 6 ಮೋಸ ಇಲ್ಲ. ಸೊ ಈಗ ಮತ್ತೆ ನಾವು ಈಗ ಇಂಟೀರಿಯರ್ ವೈಸ್ ನೋಡೋದಿದ್ರೆ ಇಲ್ಲೆಲ್ಲ ಸಹ ಒಂದು ಕುಶನ್ ಎಲ್ಲ ಹಾಕಿ ಇದೆಲ್ಲ ಅಂದ್ರೆ ಎಂತ ಕಂಪ್ಲೀಟ್ ಆಗಿ ಅಲ್ಲೇ ಮಾಡಿಸಿದ್ದ? ಎಲ್ಲ ಅಲ್ಲೇ. ಓಕೆ, ವಿನಾಯಕ ಬಾಡಿ ಬಿಲ್ಡರ್ ಅಲ್ಲೇ ಮಾಡಿಸಿದ್ದು. ಓಕೆ, ಸೊ ಬ್ರದರ್, ಈಗ ಆಡಿಯೋ ವೈಸ್ ಆಗಿರ್ಬೋದು, ಲೈಟಿಂಗ್ ವೈಸ್ ಆಗಿರ್ಬೋದು, ವಿನಾಯಕದಲ್ಲಿ ಯಾವ ತರ ಫೆಸಿಲಿಟೀಸ್ ಇದೆ? ಅಲ್ಲಿ ತುಂಬಾ ಕಂಪನಿ ಇರ್ತದೆ. ಓಕೆ, ನಮ್ಗೆ ಹೇಗ್ ಬೇಕಂದ್ರು ಈಗ ಏನಿದ್ರು ದುಡ್ಡಿನ ಮೇಲೆ ಇರ್ತದೆ. ಓಕೆ, ಯಾವ್ದು ಕಮ್ಮಿ, ಯಾವ್ದು ಬಜೆಟ್ ಮೇಲೆ ಇದು ಸುರೇಶ್ ಅಣ್ಣೆ ಅದು ಇದ್ ಮಾಡ್ಕೊಡ್ತಾರೆ. ಓಕೆ, ನಿಮ್ಗೆ ಯಾವ ತರ ಬೇಕಂತ ನಾವು ಅದೇ ವಿನಾಯಕದಲ್ಲೇ ಒಂದ್ 3-4 ಕಂಪನಿ ಅಲ್ಲೇ ಉಂಟು. ಮೂರನೇ ಕಂಪನಿ ಒಂದು ಹೆಸರು ಹೇಳುದಿದ್ರೆ? ವರ್ಮಾಸ್ ಇದೆ. ಓಕೆ, ವರ್ಮಾಸ್ ಎಲ್ಲ ಹೇಳಿದ್ರೆ ಅದೊಂದು ಕೇರಳದಲ್ಲಿ ಇರುವಂತದ್ದು ಒಂದು ಕಂಪನಿ. ಹೌದು. ಸೊ ಅವ್ರಂದ್ರೆ ಎಂತ ಅವರದ್ದೇ ಜನ ಬಂದಿಲ್ಲ ಹಾ, ಮಾಡುದು? ವಿನಾಯಕದ ಅವರೇ ಬಂದ್ ಮಾಡಿ ಓಕೆ, ಓಕೆ, ಅಂದ್ರೆ ಇದೆ ಫಾರ್ ಎಕ್ಸಾಂಪಲ್ ಈಗ ಇದೇ ಗಾಡಿ ವರ್ಮಾಸ್ ಇದ್ ಬೇಕು ಹೇಳಿದ್ರೆ ನೀವು ಅದು ಸೆಲೆಕ್ಟ್ ಮಾಡಿದ್ರೆ ಅವರೇ ಬಂದ್ ಮಾಡಿ ಕೊಟ್ಟು. ಓಕೆ, ಓಕೆ, ಸೊ ಆ ಟೈಪ್ ಇದೆಲ್ಲ ಫೆಸಿಲಿಟೀಸ್ ಇದೆ. ಓಕೆ, ಸೊ ಅಣ್ಣ, ಮತ್ತೀಗ ಕ್ಯಾಬಿನ್ ವೈಸ್ ನಾವು ನೋಡಿದ್ರೆ ಬೇರೆ ಎಂತೆಲ್ಲ ಇದೆ ಸ್ಪೆಷಲ್? ನಮ್ಗೆ ಸಪರೇಟ್ ಆಗಿ ಎಸಿ ಇದೆ. ಓಕೆ, ಸಪರೇಟ್ ಎಸಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಸಪರೇಟ್ ಆಗಿ ಸಿಸ್ಟಮ್, ಓಕೆ, ಡ್ರೈವರಿಗೂ ಕಂಡಕ್ಟರ್ಗೂ ಮಾತ್ರ ಅಂತ. ಓಕೆ, ಸೊ ಇದೀಗ ನಾನು ಸಿಸ್ಟಮ್ ಬಗ್ಗೆ ಸ್ವಲ್ಪ ಕೇಳೋದಿದ್ರೆ ಅಂದ್ರೆ ಯಾವ್ದು ನಾರ್ಮಲ್ ಕಾರ್ ಎಲ್ಲ ಬರ್ತಲ್ಲ? ಕಾರ್ ಸಿಸ್ಟಮ್. ಓಕೆ, ಕಾರ್ ಸಿಸ್ಟಮ್ ಅಲ್ಲಿ ಇದೆ ನಮ್ದು ಇದ್ರಲ್ಲಿ. ಓಕೆ, ಇದ್ರಲ್ಲಿ ಬ್ಯಾಕ್ ಕ್ಯಾಮ್ರಾ, ಓಕೆ, ಇದೆಲ್ಲ ಇದ್ರಲ್ಲೇ ಇರ್ತದೆ. ಮ್ಯಾಪಿಂಗ್ ಎಲ್ಲ ಇದ್ರಲ್ಲೇ. ಗೂಗಲ್ ಮ್ಯಾಪ್ಸ್ ಇದ್ರಲ್ಲೇ ಇರ್ತದೆ ಎಲ್ಲ. ಸೊ ಮತ್ತೀಗ ಅಂದ್ರೆ ಸೇಫ್ಟಿ ಪರ್ಪಸ್ ಅಲ್ಲಿ ಬೇರೆ ಎಂತೆಲ್ಲ ಇದೆ? ಕ್ಯಾಮ್ರಾ ಇದೆ. ಕ್ಯಾಮರಾ, ಓಕೆ, ರೊಟೇಟ್ 360 ಕ್ಯಾಮ್ರಾ, 360 ಡ್ಯಾಶ್ ಕ್ಯಾಮ್ರಾ. ಓಕೆ, ಡ್ರೈವರ್ ಮತ್ತೆ ಮುಂದ್ಗಡೆ ಅಂತ ಮುಂದ್ಗಡೆಗೆ ಸೇಫ್ಟಿಗೆ ಎಲ್ಲ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಓಕೆ, ನಮಗೂ ಸೇಫ್ಟಿ ಬೇಕು, ಹೊರಗಿನವರಿಗೂ ಸೇಫ್ಟಿ ಬೇಕು, ಒಳಗಿದ್ದವರಿಗೂ ಬೇಕು. ಓಕೆ, ಎಲ್ಲ ಕಂಪ್ಲೀಟ್ ಕವರ್ ಆಗುತ್ತೆ. ಓಕೆ, ಸೊ ಓಕೆ, ಈಗ ಅಂದ್ರೆ ಫ್ರಂಟ್ ಇಂದ ನಮ್ಗೆ ಲೈಟಿಂಗ್ಸ್ ಬರೋದಲ್ಲ ಇಲ್ಲಿ ಫ್ರಂಟ್ ನೇಮ್ ಬೋರ್ಡ್ ಲೈಟಿಂಗ್ಸ್ ಎಲ್ಲ ಇದ್ರಲ್ಲೇ ಇರ್ತದೆ. ಓಕೆ, ಸೊ ಕಂಪ್ಲೀಟ್ ಅದರಲ್ಲಿ ಇರುತ್ತೆ ಎಲ್ಲ ಅದ್ರಲ್ಲೇ. ಓಕೆ, ಫೋಟೋ ಸಿಸ್ಟಮ್ ಎಲ್ಲ ಅದ್ರಲ್ಲೇ, ಲೈಟಿಂಗ್ಸ್ ಎಲ್ಲ ಅದ್ರ. ಓಕೆ, ಮತ್ತೆ ಇದೆ ಅಂದ್ರೆ ಈಗ ಡೆಕೋರೇಟಿವ್ಸ್ ಎಲ್ಲ ಹಾಕಿದೆ ಇದ್ರಲ್ಲಿ ಅಂದ್ರೆ ಅಂತ ಲೈನ್ ಅಲ್ಲಿ ಹೋಗ್ತಾ ತೆಗ್ದದ್ದ? ಲೈನ್ ಅಲ್ಲಿ ನಮ್ಗೆ ಈಗ ಅಯೋಧ್ಯದಲ್ಲಿ ತಕೊಂಡಿದ್ದು. ಓಕೆ, ನೋಡಿದಾಗ ಆಸೆ ಆಯ್ತು, ಹಾಗೆ ಇಟ್ಕೊಂಡು ಅಂದ್ರೆ ಒಳ್ಳೆ ಡೆಕೋರೇಷನ್ ಪರ್ಪಸ್ ಒಳ್ಳೆ ಕ್ಲೀನ್ ಆಗಿತ್ತು. ಮತ್ತೆ ಸೊ ಇದಂದ್ರೆ ನೀವೆಂತ ಆಲ್ ಓವರ್ ಇಂಡಿಯಾ ಟೂರಿಸ್ಟ್ ಟ್ರಿಪ್ ಮಾಡ್ತೀರಾ? ಓಕೆ, ಪರ್ಮಿಟ್ ATP ಪರ್ಮಿಟ್? ATP. ಓಕೆ, ಸೊ ಬೇರೆ ಈಗ ನಮ್ಗೆ ಎಂತೆಲ್ಲ ನೋಡ್ಬೋದು ಅಂದ್ರೆ ಕ್ಯಾಬಿನ್ ಅಲ್ಲಿ? ಈಗ ಕ್ಯಾಬಿನ್ ಅಲ್ಲಿ ಸಿಸ್ಟಮ್, ಓಕೆ, ಲೈಟಿಂಗ್ಸ್ ಎಲ್ಲ ಇದೆ ಇದ್ರಲ್ಲಿ. ಓಕೆ, ಮತ್ತೆಲ್ಲ ನಮ್ದು ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಇದ್ರಲ್ಲೇ ಬರ್ತದೆ. ಓಕೆ, ಅಂದ್ರೆ ಲೈಟ್ ಸ್ವಿಚಸ್ ಆಗಿರ್ಬೋದು ಎಲ್ಲ ಏನಿದ್ರು ಇಲ್ಲೇ ಬರ್ತದೆ ಎಲ್ಲ. ಓಕೆ, ಸಿಸ್ಟಮ್ ಕಂಪ್ಲೀಟ್ ಕಂಟ್ರೋಲ್ ಇಲ್ಲೇ ಇರ್ತದೆ. ಓಕೆ, ಸೊ ಆಗ ಹೇಳಿರುವ ಹಾಗೆ ಇದೀಗ ಲೆಕ್ಕದ ಪ್ರಕಾರ ಫಸ್ಟ್ ವೆಹಿಕಲ್, ಅದು ಸೆಕೆಂಡ್ ವೆಹಿಕಲ್. ಸೊ ಇದ್ರದೊಂದು ಸೈಡ್ ಪ್ರೊಫೈಲ್ ನೀವು ನೋಡಿ, ಮತ್ತೆ ಎಡಿಷನ್ ನೇಮ್ ಇದು ಪಾರು ಹೇಳಿ. ಸೊ ಇದ್ರಲ್ಲಿ ಸಹ ನೀವು ಒಂದು ಲೈನಿಂಗ್ಸ್ ಎಲ್ಲ ನೋಡಿ ಯಾವ ತರ ಇದೆ ಹೇಳಿ. ಒಂದಂದ್ರೆ ಎಂತವ್ರು ಒಂದ್ಸಲ ಓದಿ ನೋಡಿ ಖುಷಿ ಆಗ್ತಾರ ಅಂತ ಲೈನಿಂಗ್ಸ್. ಮತ್ತೆ ಮೇಲ್ಗಡೆ ವಿ ಹೇಳಿ ಬರ್ದಿದ್ದು, ಮೋಸ್ಟ್ ಪ್ರಾಬಬ್ಲಿ ವಿನಾಯಕ್ ಅಂತ ಹೇಳಿ ರಿಸೆಂಬ್ಲಿಂಗ್ ವಿ ಹೇಳಿದೆ. ಶಕ್ತಿಕಾರರಲ್ಲಿ ಎಸ್ ಟೈಪ್ ಇದೆ, ಅವರ ಸಿಂಬಲ್ ಇದೆ. ಸೊ ಇದು ಬಂದು ಗಾಡಿದೊಂದು ಕಂಪ್ಲೀಟ್ ಸೈಡ್ ಪ್ರೊಫೈಲ್. ಮತ್ತೆ ಆ ಗಾಡಿಯಲ್ಲಿ ಹೇಳಿರುವಾಗ ಸಿಮಿಲರ್, ಇದು ಸಹ ಆಲ್ಮೋಸ್ಟ್ ಸೇಮ್. ಅಂದ್ರೆ ನಾನು ಹೇಳಿದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹತ್ರ ಬಿಲ್ಡ್ ಆಗಿದೆ, ಏನು ಜಾಸ್ತಿ ಡಿಫ್ರೆನ್ಸ್ ಅಲ್ಲಿ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ವರ್ಷಗಟ್ಟಲೆ ಆದ್ಮೇಲಲ್ಲ, ನಿಯರ್ ಬೈ ಮಂತ್ಸ್ ಅಲ್ಲೇ ಇವ್ರು ಗಾಡಿ 2 ಬಿಲ್ಡ್ ಮಾಡ್ಸಿರುವಂತದ್ದು. ಸೊ ಇದು ಬಂದು ಗಾಡಿದೊಂದು ಕಂಪ್ಲೀಟ್ ಸೈಡ್ ಪ್ರೊಫೈಲ್. ಸೊ ನೋಡ್ಬೋದು ಇಲ್ಲಿ ವೀಲ್ ಕ್ಯಾಪ್ಸ್ ಎಲ್ಲ ಹಾಕಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಹೇಳಿ. ಸೊ ಬನ್ನಿ ಈ ಗಾಡಿದ ಇಂಟೀರಿಯರ್ ಹೋಗಿ ಇದರದ್ದು ಕ್ಯಾಪ್ಟನ್ ಮತ್ತೆ ಟೀಮ್ ಮೆಂಬರ್ಸ್ ಅನ್ನೆಲ್ಲ ಮಾತಾಡ್ಸುವ. ಸೊ ಓಕೆ, ಈ ಗಾಡಿದೀಗ ನಾವು ಕ್ಯಾಬಿನ್ ಮತ್ತೆ ಇಂಟೀರಿಯರ್ಸ್ ನೋಡುವ. ಕ್ಯಾಬಿನ್ ತುಂಬಾ ಯೂನಿಕ್ ಇದೆ, ಮತ್ತೊಂದು ತುಂಬಾ ಸ್ಪೆಷಲ್ ಪರ್ಸನ್ ಒಳಗಿದ್ರು. ಮತ್ತೆ ಇಂಟೀರಿಯರ್ಸ್ ನಿಮ್ಗೆ ಆಲ್ಮೋಸ್ಟ್ ಇವು 2 ಗಾಡಿ ಸೇಮ್ ಇದೆ. ಬನ್ನಿ ನಾವೀಗ ಕ್ಯಾಬಿನ್ ಒಳಗೆ ಹೋಗುವ. ಸೊ ಇವ್ರದ್ದು ಇಂಟ್ರೊಡಕ್ಷನ್ ಬೇಕಂತಿಲ್ಲ, ಯಾಕಂದ್ರೆ ಆಲ್ರೆಡಿ ಫಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ರೆ. ಬಟ್ ಸ್ಟಿಲ್ ಆ ವಿಡಿಯೋ ಯಾರು ನೋಡಲಿಲ್ಲ, ಫಸ್ಟ್ ಟೈಮ್ ನೋಡೋರಿಗೆ ಇವರು ವಿಲಾಸಣ್ಣ ಹೇಳಿ. ವಿಲಾಸಣ್ಣ, ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸೊ ವಿಲಾಸಣ್ಣನ ಬಗ್ಗೆ ಹೇಳ್ಬೇಕಿದ್ರೆ ಅವರದ್ದು ಸ್ವಂತ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ. ಅಂದ್ರೆ TT ಆಗಿರ್ಬಹುದು, ಮತ್ತೆ ಫಿಶ್ ಇನ್ಸುಲೇಟರ್ ವೆಹಿಕಲ್, ಮತ್ತೆ ಒಂದು ಈಕೋ ಇದೆಲ್ಲ ಇದೆ.
ಸೊ ವಿಲಾಸ್ ಅಣ್ಣ ನಾ ಕೇಳೋ ಫಸ್ಟ್ ಪ್ರಶ್ನೆ, ನೀವೇನಿಲ್ಲಿ? ಅಂದ್ರೆ ನಿಜವಾಗಿ ಈ ಗಾಡಿ ಡ್ರೈವರ್ ಬೇರೆಯವರು ಇದ್ರು, ಓಕೆ ಸೊ ಕೆಲವೊಂದು ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಓಕೆ So ಹಂಗಾಗಿ ನಾವ್ ಎಂಟ್ರಿ ಮಾಡೋದಾಯ್ತು ಅಷ್ಟೇ. ಅಂದ್ರೆ ನಾವೆಲ್ಲ ಒಂದೇ ಟೀಮ್ ಓಕೆ ಜೊತೆಲಿ ಇರೋದು, ಬಾಡಿಗೆ ಆಗ್ಲಿ ಏನೇ ಆಗ್ಲಿ ನಮ್ದು ಅವ್ರಿಗೆ ಕೊಡೋದು, ಅವ್ರಿಗೆ ನಮ್ದು ಇರೋದು ಓಕೆ. ಎಲ್ಲ ನಮ್ದೇ ನಡೀತಾ ಇರುತ್ತದೆ. ಸೊ ಹಾಗಾಗಿ ಅಣ್ಣ ತಮ್ಮಂದೆ ಬಾಂಡಿಂಗ್. ಹಾ ಅಷ್ಟೇ, ಹಾ. ಒಂದೇ ಟೀಮ್ ಅಲ್ಲ, ಹಾಗಾಗಿ ಈಗ ನಾವು ಮಾಡೋದಾಯ್ತು ಅಷ್ಟೇ. ಓಕೆ, ಆ ಟೈಪ್. ಮತ್ತೆ ಅಣ್ಣ ನೀವೊಂದು ಈ ಗಾಡಿ ಬಗ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ? ಗಾಡಿ ಬಗ್ಗೆ ಈಚರ್ ಅಂದ್ರೆ ಈಚರ್ ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿದೆ, ಮುಂಚೆಯಿಂದ ಈಚರ್ ಇಲ್ಲ. ಹೌದು. ಆಲ್ಮೋಸ್ಟ್ ಟಾಟಾ ಗಾಡಿಗಳೇ ಇರೋದು. ನೀವು ಆವಾಗ್ಲೇ ನಮ್ ಗೋಪಿ ಹೇಳ್ದಂಗೆ ಹೌದು. ಟಾಟಾ ಬಡವರು ಬಂದು ಇದ್ದಂಗೆ. ಹಾ. ಈಚರ್ ಪ್ರೋ ಚಾರ್ಸಿಸ್ ಎಂಬುದು ಈಗ ರೀಸೆಂಟ್ ಆಗಿ ಒಂಥರ ಫುಲ್ ಹೆಚ್ಚಿನದಾಗಿ ಎಲ್ಲ ಈಚರ್ ಇದೆ, ಈಚರೇ ಪ್ರಿಫರ್ ಮಾಡ್ತಾ ಇದ್ರು. ಹೌದು. ಅಂದ್ರೆ ಟಾಟಾದು ಸ್ವಲ್ಪ ಮಾಡುವಾಗ ಈ ಲೆಂತ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ಅಂದ್ರೆ ಈ ಪರ್ಮಿಟ್ ಗೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣದಿಂದ ಈಚರ್ ಮಾಡ್ತಾ ಇದ್ರು, ಪ್ರಿಫರ್ ಮಾಡ್ತಾ ಇದ್ರೆ. ಓಕೆ. ಅದ್ ಬಿಟ್ರೆ ಮತ್ತೆ ಲೇಲ್ಯಾಂಡ್ ಪ್ರಿಫರ್ ಮಾಡಿ, ಲೇಲ್ಯಾಂಡ್ ಅಂತ ಹೇಳಿದ್ರೆ ಲಾಂಗ್ ಚಾರ್ಸಿ ಪ್ರಿಫರ್ ಮಾಡಿದ್ರೆ ನಮ್ ಲೈನ್ ಬಸ್ ಬರುತ್ತಲ್ಲ ಹೌದು. ಅದು ಪ್ರಿಫರ್ ಮಾಡ್ತಾರೆ. ಹಾ. ಬಿಟ್ರೆ ಬೆನ್ಸ್ ಅಂದ್ರೆ ಅದು ಅವ್ರವ್ರ ಚಾಯ್ಸ್. ಬಟ್ ಆಲ್ಮೋಸ್ಟ್ Operator ಇವಾಗ ಆಲ್ಮೋಸ್ಟ್ ಆಗ್ತಿರೋ 33 ಅಲ್ಲಿ ಈಚರ್ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದಂತ ಹೇಳಿ. ಮತ್ತೀಗ ನಾವು ಆಲ್ಮೋಸ್ಟ್ ಬೆಂಗಳೂರು ಲೈನ್ ಗಾಡಿ ನೋಡಿದ್ರು ಸಹ ಎಲ್ಲ ಈಚರೇ ಇತ್ತು. ಆಲ್ಮೋಸ್ಟ್ ಈಚರ್ ಅಲ್ಲ 25 ಸೀಟರ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ 28, 25, 21 ನೋಡಕ್ ಹೋದ್ರೆ ಮಜ್ಜಾ ಇವಾಗ ಮಜ್ದಾ. ಓಕೆ. ಮಜ್ಜಾ ಫುಲ್. ಆದ್ರೆ ಈಗ ಯೂಶುವಲಿ ನಾನ್ ನೋಡಿರೋ ಪ್ರಕಾರ ಅಂದ್ರೆ ನಮ್ ಲೈನ್ ಅಂದ್ರೆ ಕೋಸ್ಟಲ್ ಲೈನ್ ಅಲ್ಲಿ ಯಾರು ಮಜ್ದಾ ಅಷ್ಟು ಪ್ರಿಫರ್ ಮಾಡೋದಿಲ್ಲ. Okay. ಬಟ್ ನಮ್ದು ಫ್ರೆಂಡ್ ಇದೆ, ರೀಸೆಂಟ್ ಆಗಿದೆ ಇವಾಗ ಫಸ್ಟ್ ನಮ್ ಕೋಸ್ಟಲ್ ಅಲ್ಲಿ ಫಸ್ಟ್ ಈಗ SML ಹೀರೋ HSL ಫಸ್ಟ್ ಬಿಲ್ಡ್ ಆಗಿರೋದು ವಾರಿಜ ಅಂತ. ವಾರಿಜ್. ಓಕೆ. ಸೊ ಅವರದ್ದೀಗ SML ಚೆಸಿ ಮೇಲೆ ಬಿಲ್ಟ್ ಅವ್ರದ್ದು. ಅಂದ್ರೆ ಫಸ್ಟ್ ಹೀರೋ HSL ಫಸ್ಟ್ ಬಿಲ್ಟ್ ಆಗಿರೋದು ಗಾಡಿ ಅದೇ ಕೋಸ್ಟಲ್ ಅಲ್ಲಿ. ಕೋಸ್ಟಲ್ ಅಲ್ಲ. ಸೊ ಅಂದ್ರೆ ಈಗ ನಾವು ಯೂಶುವಲಿ ನೋಡಿದ್ರೆ ಯಾಕೆ ನಮ್ದಂದ್ರೆ ಕೋಸ್ಟಲ್ ಸೈಡ್ ಅಲ್ಲಿ SML ಪ್ರಿಫರ್ ಮಾಡೋದಿಲ್ಲ? ಇದು ಒಂದ್ ಚಾಯ್ಸ್ ಆಗಿರ್ಬೋದು ಅವ್ರವ್ರದ್ದು. ಇವಾಗ Okay. ಹೇಳ್ತಾರಲ್ಲ, ಈಗ ಟಾಟಾದಲ್ಲಿ ಇದ್ದವ್ರಿಗೆ ಈಚರ್ ಸಡನ್ ಆಗಿ ಸೆಟ್ ಆಗಲ್ಲ, ಸ್ವಿಚ್ ಆಫ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾ. ಸೊ ಬ್ರೋ ನಾನ್ ಸಹ ವಿಡಿಯೋದಲ್ಲಿ ಒಂದು ಹೇಳಿದೆ, ಅಂದ್ರೆ ಎರಡು ಗಾಡಿ ಆಲ್ಮೋಸ್ಟ್ 10 ಟೈಮಿಂಗ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅಲ್ಲ, ಹಾ. ಅಂದ್ರೆ ಹೆಚ್ಚು ಡಿಫ್ರೆನ್ಸ್ ಇರ್ಲಿಕ್ಕೆ ಡಿಫ್ರೆನ್ಸ್ ಇಲ್ಲ, ಒಂದು 2-3 ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ. ಓಕೆ. ಅಂದ್ರೆ ಈ ಗಾಡಿ ಬಂದು ಒಂದು 3 ತಿಂಗಳಲ್ಲಿ ಆ ಗಾಡಿ ಬಂದಿರೋದು. ಓಕೆ. ಚೆಸ್ಸಿನೂ ಹಾಗೆ ಒಂದ್ 2 ತಿಂಗಳ ಗ್ಯಾಪ್ ಅಲ್ಲಿ ತಗೊಂಡಿರೋದು, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಹಾ. ಫಸ್ಟ್ ಬಂದಿರೋದು ಈ ಗಾಡಿ, ಅದಂತರ 3 ತಿಂಗಳ ಗ್ಯಾಪ್ ಅಲ್ಲಿ ಆ ಗಾಡಿ ಬಂದಿರೋದು. ಎರಡೂ ಒಂದೇ ಕಡೆ ಬಾಡಿ ಫಿಟ್ ಆಗಿರೋದು, ಒಂದೇ ಕಡೆ ಚೆಸ್ಸಿನ ಎಲ್ಲ ನಮ್ದು ಡೆಲಿವರಿ ಎಲ್ಲ ನಮ್ ತೆಕ್ಕಟ್ಟೆ ಅಲ್ಲೇ ತಗೊಂಡಿರೋದು. ಎರಡು AC ಗಾಡಿನೇ. ಓಕೆ. AC ಬೇಕಾದ್ರೆ AC ಉಂಟು, ನಾನ್ AC ಬೇಕಾದ್ರೆ ನಾನ್ AC ಸರ್ವಿಸ್ ಎರಡು ಪ್ರೊವೈಡ್ ಮಾಡುತ್ತೆ. ಸರಿ. ಸೊ ಬ್ರೋ ಈಗ ನಾವು ಆ ಗಾಡಿದ ಇಂಟೀರಿಯರ್ ತೋರಿಸ್ಲಿಲ್ಲ, ಸೀದಾ ಈ ಗಾಡಿದ ಒಂದು ಇಂಟೀರಿಯರ್ ನೋಡೋದಿದ್ರೆ ಅಂದ್ರೆ ಇಂಟೀರಿಯರ್ ವೈಸ್ ಈಗ ನಮ್ದು ಸೌಂಡ್ ಸಿಸ್ಟಮ್ ನಾವು ನೋಡ್ಲಿಲ್ಲ. ಸೊ ಸೌಂಡ್ ಸಿಸ್ಟಮ್ ಅಲ್ಲಿ ಯಾವ್ದೆಲ್ಲ ಯೂಸ್ ಮಾಡಿದ್ರು? ಈಗ ನಾವು ವಿಷ್ಣು ಗಾಡಿ ಅಂದ್ರೆ ಸೆಕೆಂಡ್ ಗಾಡಿ ನಾವು ಇಂಟೀರಿಯರ್ ನೋಡ್ತೇವೆ. ಸೊ ಈಗ ಈ ಗಾಡಿದ ಒಂದು ಇಂಟೀರಿಯರ್ ಯಾವ ಟೈಪ್ ಅಲ್ಲಿ ಮಾಡಿಸಿದ್ರು? ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಇಂಟೀರಿಯರ್ ಇಂದ ಹಿಡಿದು ನೀವೇ ನೋಡ್ತಿರ್ಬೋದು, ಸೀಟ್ ಇಂದ ಹಿಡಿದು ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಸೇಮ್ ಅದ್ರಲ್ಲಿ ಎಷ್ಟು ಪುಷ್ ಬ್ಯಾಕ್ ಬರ್ತಾ ಇತ್ತು, ಸೇಮ್ ಇದ್ರಲ್ಲೂ ಅಷ್ಟೇ ಪುಷ್ ಬ್ಯಾಕ್ಸ್ ಇವನ್ ಎಲ್ಲ ಸೇಮ್, ಅದ್ರಲ್ಲಿ ಎಂತ ವ್ಯತ್ಯಾಸ ಇಲ್ಲ. ಹೌದು. ಇಂಟೀರಿಯರ್ ವೈಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಉಂಟು. ನೀವು ಲೈಟಿಂಗ್ಸ್ ಎಲ್ಲ ನೋಡಬಹುದು. ಹೌದು, ಕಂಪ್ಲೀಟ್ ಅಂದ್ರೆ ರೂಫ್ ಲೈಟ್ಸ್ ಎಲ್ಲ ಈ ಗಾಡಿ ಸಹ ಫುಲ್ಲಿ ಲೋಡೆಡ್ ಗಾಡಿ ಹೇಳ್ಬೋದು. ಲೋಡೆಡ್ ಗಾಡಿ ವಿತ್ ಟಿವಿ ಮತ್ತೆ ಸಬೂಫರ್ ಸ್ಪೀಕರ್ ಎಲ್ಲ ಸೇಮ್. ಇದ್ರಲ್ಲೂ ಸಪರೇಟ್ ಚಾರ್ಜಿಂಗ್ ಸಾಕೆಟ್ ಉಂಟು, ರೀಡಿಂಗ್ ಲೈಟ್ಸ್, AC ವೆಂಟ್ಸ್ ಅಂಡ್ ಕಂಪನಿ ಲೋಗೋ ಎಲ್ಲ ಇದ್ರಲ್ಲೂ ಸೇಮ್, ಎರಡರಲ್ಲೂ ಇದೆ. ಸೊ ಮತ್ತೆ ಇಲ್ಲಿ ಮೇಲ್ಗಡೆ ಕ್ವಾರ್ಟರ್ ಗ್ಲಾಸ್ ಬರುವ ಲೆದರ್ ಎಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದ್ರೆ ಮುಂಚೆ ಆತರ ಇರ್ಲಿಲ್ಲ, ಬಟ್ ಇವಾಗ ಎಲ್ಲ ಕಡೆ ಈಗ ಮಾಡ್ತಿರೋದೆಲ್ಲ ಹೀಗೆ ಅಲ್ಲ. ಮತ್ತೆ ಬಿಸ್ಲಿಗೆ ಸಹ ಒಳ್ಳೇದಿಲ್ಲ, ಬಿಸಿಲು ಪ್ಯಾಸೆಂಜರ್ ಗೆ ಹೊಡಿತ. ಅಲ್ಲಿಂದನು ಕ್ವಾರ್ಟರ್ ಗ್ಲಾಸ್ ಅಂತ ಹೇಳಿದ್ರೆ ಹೊರಗಡೆಯಿಂದ ಈಗ ಹೇಗಂದ್ರೆ ಇವನ ಕರ್ಟನ್ ಟೈಪ್ ಬರತ್ತಲ್ಲ, ಪ್ಲೈವುಡ್ ಅದು. ಪ್ಲೈವುಡ್ ಗೆ ಕರ್ಟನ್ ಫಿಕ್ಸ್ ಮಾಡಿ ಅಲ್ಲೇ ಇದ್ ಮಾಡಿ ಬಿಡ್ತಾರೆ. ಆಮೇಲೆ ಹೊರಗೆ ಗ್ಲಾಸ್ ಇದ್ ಮಾಡೋದು. ಅಂದ್ರೆ ಒಳಗಡೆ ಮುಂಚೆನು ವಿಸಿಬಲ್ ಆಗಿ ಬರುದಿಲ್ಲ ಬೆಳಕಾದ್ರೆ, ಅಂದ್ರೆ ಫೈಬರ್ ಅನ್ನೇ ಅದಕ್ಕೆ ಈ ಬಟ್ಟೆ ಬರುತ್ತಲ್ಲ, ಅದನ್ನ ಹಾಕಿ ಕೂರಿಸಿ ಅದ್ರ ಮೇಲೆ ಗ್ಲಾಸ್ ಹಾಕಿ ಬಿಡ್ತಾರೆ. ಸೊ ಆ ಟೈಪ್ ಮಾಡ್ತಾ ಇದ್ರು. ಸೊ ನಮ್ಗೆ ಈಗ ಗಾಡಿದೊಂದು ಆಡಿಯೋ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋದಿದ್ರೆ ಆಡಿಯೋಸ್ ಎಲ್ಲ ನಾರ್ಮಲ್ ಎಲ್ಲ ಸಬ್ವೂಫರ್ ಎಲ್ಲ ಹಿಡಿದು ಪೈನರ್ JBL ಎಲ್ಲ ಇದು ಸ್ಪೀಕರ್ಸ್ ಇದು. ಓಕೆ. ಇಲ್ಲಿ ಟೋಟಲ್ 8 ಸ್ಪೀಕರ್ಸ್. ಸಬ್ವೂಫರ್ ಇದು ನೋಡಿರ್ಬೋದು, ವಿಷ್ಣು ಗಾಡಿಯಲ್ಲಿ 4 ಕೊಟ್ಟಿದ್ರೆ ಇದ್ರಲ್ಲಿ ನಾವು 2 ಬಾಕ್ಸ್ ಸಣ್ಣದಿತ್ತು ಸ್ವಲ್ಪ ಸಣ್ಣ. ಹೌದು, ಹಾಗಾಗಿ. ಓಕೆ. ಮತ್ತೆ ನಿಮ್ಗೆ ಕೆಳಗಡೆ ಸ್ಮೋಕಿಂಗ್ ಸ್ಮೋಕ್ ಎಫೆಕ್ಟ್ ಇತ್ತಲ್ಲ. ಓಕೆ. ಒಂದ್ಸಲ ಆಡಿಯೋ ನಿಮ್ಗೆ ತೋರಿಸ್ತೀನಿ. ಈ ಗಾಡಿದೊಂದು ಆಡಿಯೋ ಪ್ಲೇ ಮಾಡಿ. ಸೊ ಕಾಪಿರೈಟ್ ಪ್ರಾಬ್ಲಮ್ ಇರೋದ್ರಿಂದ NCS ಸಾಂಗ್ ಪ್ಲೇ ಮಾಡ್ತಾ ಇದ್ದೇವೆ.
ಸೊ ಬ್ರೋ, ಈಗ ಮೇನ್ ನಾ ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಈಗ ಮೇನ್ಲಿ ಈಗ ಗುಹೇಶ್ವರ ಟ್ರಾವೆಲ್ಸ್ ಇದು ಮೇಂಟೈನ್ ಮಾಡ್ತಾ ಇರೋದು ಯಾರು, ಒಂದೇ ಮ್ಯಾನೇಜ್ ಮಾಡ್ತಾ ಇರೋದು ಯಾರು? ಅಂದ್ರೆ ಇವಾಗ ಮ್ಯಾನೇಜ್ ಮಾಡ್ತಿರೋದು ಸೊ ಇದ್ರಲ್ಲಿ ಬಂದು ಸಾಬಿನ್ ಅಂತ ಇದ್ದಾರೆ. ಓಕೆ. ಅವ್ರು ಮೂಲತಃ ಕೇರಳದವ್ರು, ಈಗ ಇಲ್ಲೇ ಬಂದು ತುಂಬಾ ಟೈಮ್ ಆಯ್ತು. ಮೇನ್ ಆಗಿ ಸ್ಟಾರ್ಟಿಂಗ್ ಇಂದ ಇದ್ದದ್ದು ಅವರು. ಸರಿ. ಅದ್ರ ನಂತರ ನೀವು ಅವಾಗ ಇಂಟರ್ವ್ಯೂ ಮಾಡಿದ್ರೆ ಗೋಪಿ ಅಂತ. ಓಕೆ. ಸೊ ಅವರೇ ಅಂದ್ರೆ ಡ್ರೈವರ್ ಆಗಿ ಇದ್ ಮಾಡ್ತಿರೋದು. ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ನಿಮ್ಮ ಅಂಕಿತ್ ಸಾರ್ ನೀವು ಇದ್ ಮಾಡ್ತಿಲ್ಲ, ಸೋಷಿಯಲ್ ಮೀಡಿಯಾ ಅವರು. ಮೇನ್ ಓನರ್ ಅಂತ ಇರೋದು ಚಂದ್ರನಾಯಕ್ ಅಂತ. ಓಕೆ. ಸೊ ಮೇನ್ ಎರಡು ಇದಕ್ಕಾಗಿ ಓನರ್ ಅವರೇ. ಸೊ ಅವರು ಗಂಡ ಹೆಂಡತಿನ ಇದ್ ಮಾಡಿ ಲೆಕ್ಕ ನೋಡೋದು, ಅವ್ರದ್ದು ಮಿಸ್ಸಸ್ ಇದ್ದಾರೆ. ಸೊ ಲೆಕ್ಕ, ಈ ಹ್ಯಾಂಡ್ಲಿಂಗ್, ಅಕೌಂಟಿಂಗ್ ಎಲ್ಲ ನೋಡೋದು ಅವ್ರೆ ಮೇನ್ ಆಗಿ. ಸೊ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡುವ, ಬನ್ನಿ. ಸೊ ವಿಲಾಸ್ ಅಣ್ಣ, ಸೊ ಇದೀಗ ಮೇನ್ ಓನರ್ ಇದೊಂದು ಇಂಟ್ರೊಡಕ್ಷನ್ ಮಾಡ್ತಾ ಹೇಳಿದ್ರಿ. ಸೊ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟುಬಿಡಿ. ಸೊ ಇವರೇ ಈ ಗುಹೇಶ್ವರದ ಮೇನ್ ಆಗಿ ಹ್ಯಾಂಡಲ್ ಮಾಡ್ತಿರೋದು ಇವರೇ, ಚಂದ್ರನಾಯಕ್ ಅಂತ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್ ಟು ಚಾನಲ್. ಸರ್, ಈಗ ನೀವು 2 ಗಾಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿದಿರಿ. ನಾವಂದ್ರೆ ಕಂಪ್ಲೀಟ್ ನಮ್ದು ವೀಕ್ಷಕರಿಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಕ್ಯಾಬಿನ್ ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿತ್ತು. ಸೊ ನೀವೀಗ ಒಂದು ಸ್ವಲ್ಪ ನಿಮ್ಮ ಸೈಡ್ ಇಂದ ಇಂಟ್ರೊಡಕ್ಷನ್ ಕೊಟ್ಟು ಬಿಟ್ರೆ ವೀಕ್ಷಕರಿಗೆ ಮತ್ತೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನಾವೀಗ ಹೇಳ್ಬೇಕಂದ್ರೆ, ಓಕೆ, ಶ್ರೀ ಮಹಾಗಣಪತಿ ನಾವು ನಂಬಿದಂಥ ಗುಹೇಶ್ವರ ನಗರದಿಂದ ನಾವು ಹೆಚ್ಚಲಿ ಗಾಡಿ ನಾವು ಅನಿಸಿಕೆ ಇರಲಿಲ್ಲ ಮಾಡುವಂಥದ್ದು. ನನಗೆ ನನ್ನ ಪೀರಿಯಡಲ್ಲಿ ಒಂದು 20 ವರ್ಷ ಆಗಿರ್ಬೋದು. ಓಕೆ. 20 ವರ್ಷ ನಾವು ಇರುವಂಥದ್ದು ಬೇರೆ ಒಂದು ಇದ್ರಲ್ಲಿ ಇದ್ದಿತ್ತು. ನಾವು ಒಂದು ಹೆಚ್ಚಲಿ ಗಾಡಿ ಮಾಡ್ಬೇಕಂತ ಹೋಗಿದ್ದೀವಿ. ಮಾಡುವಾಗ ಸಣ್ಣ ರೀತಿಯಲ್ಲೇ ನಾವು ಮಾಡ್ಕೊಂಡು ಬಂತು. ಸಣ್ಣ ರೀತಿಯಲ್ಲಿ ಅಂದ್ರೆ ಒಂದು 21 ಸೀಟಿನ ಗಾಡಿದು 407 ಅಂತೇಳಿ ಸ್ಟಾರ್ಟಿಂಗ್ ಮಾಡಿದ್ವಿ ನಾವು. ಅದು ನಮ್ಮ ನಂಬಿದಂತ ಒಂದು ಇಲ್ಲಿ ಸಂಬಂಧಪಟ್ಟ ಒಂದು ಗುಹೇಶ್ವರ ಅನ್ನೋ ಒಂದು ಹೆಸರಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ನಮ್ಗೊಂದು ಇದು ಬಂತು. ಅದರಿಂದ ನಾವು ಮುಂದೆ ಸ್ವಲ್ಪ ದೊಡ್ಡದು ಹೆಚ್ಚಿಗೆ ಮಾಡ್ತಾ ಬಂದು ಒಂದು 2 ಗಾಡಿ ಮಾಡಿದ್ವಿ ನಾವು ಮೊದ್ಲೇ. ಅದು ನಾವು ಜನರದ್ದು ಬೇಡಿಕೆಯಿಂದ ನಾವೀಗ ಒಂದು ಎಲ್ಲ ಎ ಸಿ ಗಾಡಿ ಅಂತ ಕೇಳ್ತಾ ಇದ್ರು. ಅದನ್ನ ನಾವು ಎ ಸಿ ಗಾಡಿ ನಾವು ಮಾಡ್ಬೇಕಂದಾಗ ನಮ್ಮ ಡ್ರೈವರ್ ಅಥವಾ ನನ್ನ ಅಳಿಯ ಅದನ್ನದು ಗೋಪಿ ಅಂತ ಹೇಳ್ಬಿಟ್ಟು ಮಾಡ್ಬೇಕಂದಾಗ ನಾವು ಅದನ್ನ ಮತ್ತೆ ಆಯ್ತು ಎ ಸಿ ಗಾಡಿ ಮಾಡುವ ಅಂತೇಳಿ ಮಾಡಿದ್ದೇವೆ. ಜನರಿಗೂ ಒಂದು ಒಳ್ಳೇದಾಗ್ಲಿ, ಮತ್ತೆ ನಮಗೂ ಅದರಿಂದ 4 ಬಾಡಿಗೆ ಹೆಚ್ಚಿಗೆ ಬರ್ಲಿ ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ನಾವೀಗ ಒಂದು 33 ಸೀಟಿಂದು 2 ಗಾಡಿ ಮಾಡಿದ್ದೇವೆ. ಅದು ಹೆಸರು ಪ್ರಥಮವಾಗಿ ಗುಹೇಶ್ವರ ಅಂತ ಹೇಳಿ, ಮತ್ತೆ ಒಂದು ಗಾಡಿಯಲ್ಲಿ ಹೆಸರು ಒಂದು ಸೈಡ್ ಅಲ್ಲಿ ನಾವು ವಿಷ್ಣು ಅಂತ ಇಟ್ಟಿದೀವಿ. ಅದು ನನ್ನ ಮಗನ ಹೆಸರು ಅಂತ ಹೇಳಿ. ಮತ್ತೊಂದು ಗಾಡಿಯಲ್ಲಿ ನನ್ನ ಮಗಳು ಪ್ರಾರ್ಥನಾ ಅಂತ ಹೇಳಿ ಪಾರು ಅಂತ ಹೆಸರು ಹಾಕಿದ್ದೀವಿ. ಸೈಡ್ ಶಾರ್ಟ್ ಅಲ್ಲಿ ಒಂದು ಹಾಕಿದ್ದೀವಿ. ಆದ್ರಿಂದ ನಮ್ಗೆ ಇಷ್ಟವರೆಗೆ ಒಂದು ಸಾಧಾರಣ ದೇವರ ಅನುಗ್ರಹದಿಂದ ಏನು ತೊಂದರೆ ಇಲ್ಲ, ಒಳ್ಳೆ ಐತ ನಡ್ಕೊಂಡು ಹೋಗ್ತಾ ಇದೆ. ಮುಂದಕ್ಕೂ ಒಳ್ಳೆ ಐತ ನಡ್ಕೊಂಡು ಹೋಗ್ಬೇಕಂತ ಜನರ ಹತ್ರ ನಾನು ಕೇಳ್ತಾ ಇದ್ದೇನೆ. ಒಳ್ಳೆ ಒಂದು ಡ್ರೈವರಿಗಾಗಿರ್ಲಿ ಅಥವಾ ಹೋಗುವಂತ ನಾವು ಒಂದು ಕೊಡುವಂತ ಒಂದು ಸರ್ವಿಸು ಇದ್ರಿಂದ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ಸಮಯದಲ್ಲಿ ನಾವು ಒಳ್ಳೆ ಡ್ರೈವರ್ ಇದ್ದಾರೆ, ನಿಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಸ್ಟಾಪ್ ಕೊಡ್ತಾರೆ ಅಥವಾ ನಿಮ್ಗೆ ಏನೇ ಬೇಡಿಕೆ ಇದ್ರು ನಡೆಸಿ ಕೊಡ್ತಾರೆ. ಒಂದು ಪುಣ್ಯ ಸ್ಥಳಕ್ಕೆ ಹೋದ್ರೆ, ತಿರುಪತಿಗೆ ಹೋದ್ರೆ ಅಲ್ಲಿ ಆನ್ಲೈನ್ ಇದ್ರಲ್ಲಿ ಅಥವಾ ಅಲ್ಲಿ ಕರ್ಕೊಂಡು ಹೋಗುವಂತ ಒಂದು ಇದನ್ನೋದು ನಮ್ಮ ಡ್ರೈವರ್ ಎಲ್ಲರನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಆ ಕಾಂಟ್ಯಾಕ್ಟ್ ಮುಖಾಂತರ ಆದಷ್ಟು ಬೇಗ ದರ್ಶನಕ್ಕೆ ಕರ್ಕೊಂಡು ಹೋಗೋ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಅಲ್ಲಿ ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಅಥವಾ ಹೋಟೆಲ್ ವ್ಯವಸ್ಥೆ ಅಥವಾ ಅವರಿಗೆ ಒಂದು ಸ್ನಾನದ ವ್ಯವಸ್ಥೆ ಅಥವಾ ಏನೋ ಬೇರೆ ಒಂದು ಇದು ಇರಬಹುದು, ಅದೆಲ್ಲ ನಮ್ಮ ಡ್ರೈವರ್ಗಳು. ಸೊ ಅವರಿಗೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಜ್ ಎರಡು ಇದೆ. ಅದ್ರ ನಾಲೆಜ್ ಇದೆ, ಒಂದು ಅದ್ರ ಬಗ್ಗೆ ಒಂದು ಹೋಗಿ ಬಂದಂತ ಒಂದು ಸರ್ವಿಸ್ ಉಂಟು ಅವರಿಗೆ. ಆದ್ರಿಂದ ಒಳ್ಳೆ ಒಂದು ಸರ್ವಿಸ್ ಸಹ ನಮ್ಮ ಡ್ರೈವರ್ ಕೊಡ್ತಾ ಇದ್ದಾರೆ. ನಾವೊಂದು ಅದಕ್ಕೆ ಆಗಿ ಮತ್ತೆ ಒಂದು ಡ್ರೈವರ್ ಕಳಿಸಿದ್ರು, ಅದೇ ತರವಾಗಿ ಮತ್ತೊಂದು ಡ್ರೈವರ್ ಸಹ ಇರ್ತಾರೆ. ಇಷ್ಟವರೆಗೆ ನಮ್ಗೆ ದೇವ್ರ ನರ್ಸಿ ಯಾವ ರೀತಿಯಲ್ಲೂ ನಮ್ಗೆ ಯಾವ ತೊಂದರೆ ಬರ್ಲಿಲ್ಲ. ಒಳ್ಳೆ ಬಾಡಿಗೆ ಸಿಕ್ಕಿದೆ. ಪುಣ್ಯ ಸ್ಥಳಕ್ಕೆ ಒಳ್ಳೆ ಬಾಡಿಗೆ ನಮ್ಗೆ. ತಿರುಪತಿ ಆಗಿರ್ಲಿ ಅಥವಾ ನಮ್ದು ಬೇರೆ ಹೊರ ರಾಜ್ಯಕ್ಕೆ ಹೋಗುವಂತದ್ದಿದ್ರು ಎಲ್ಲ ರೀತಿಯಲ್ಲಿ ಸರ್ವಿಸ್ ನಮ್ದು ಕೊಡ್ತಾ ಇದ್ದೇವೆ. ಆದ್ರಿಂದ ಜನರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಾವು ಈ ರೀತಿಯಲ್ಲಿ ಹೋಗ್ತಾ ಇರೋದ್ರಿಂದ ಮತ್ತೆ ಮುಂದಕ್ಕೂ ನಮ್ಮನ್ನ ಒಳ್ಳೆ ಒಂದು ಉತ್ತಮ ಸ್ಥಾನಕ್ಕೆ ಜನರು ಸಹ ಕರ್ಕೊಂಡು ಹೋಗ್ಬೇಕು. ನಮ್ಮೊಬ್ಬರದ್ದು ಸಾಕಾಗಲ್ಲ, ಸಾಹುಕಾರ ನಾನು ಆಗಿರ್ಬಹುದು. ಆದ್ರೆ ನಾ ಕೇಳ್ಕೊಳ್ಳೋದು ಜನರ ಹತ್ರ ಏನಂತ ಹೇಳಿದ್ರೆ, ಇನ್ನು ನಮಗೆ ಹೆಚ್ಚು ಹೋಗುವಂತ ಸ್ಥಾನಕ್ಕೆ ನಮ್ಮ ಜನರು ಸಹಕಾರ ಕೊಡ್ಬೇಕು ನಮ್ಗೆ. ಅಂದು ನಮ್ಮ ಕೇಳಿ ಬಂದು ಅಥವಾ ನಮ್ಮ ಗಾಡಿ ಆಗ್ಬೋದು ಅಥವಾ ಡ್ರೈವರ್ ಆಗ್ಬೋದು, ಒಳ್ಳೆ ಸರ್ವಿಸ್ ಕೊಡ್ತಾರೆ, ಒಳ್ಳೆ ರೇಟು ಇದೆ ಅವ್ರ ಹತ್ರಗೆ. ನಮ್ಗೆ ಕಂಪೇರ್ ಮಾಡಿ ಕೊಡ್ತಾರೆ ರೇಟ್ ಅನ್ನ. ಆಗ್ಬೋದು ಅವರು ನಮ್ಗೆ ಸಾಹುಕಾರರು ಆಗ್ಬೋದು ಡ್ರೈವರು ಆಗ್ಬೋದು ಅನ್ನೋ ರೀತಿಯಲ್ಲಿ ಜನರ ಹತ್ರ ಎಲ್ಲರ ಹತ್ರಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ.
ಈಗ ನಿಮ್ದು ಫ್ಲೀಟ್ ಅಲ್ಲ ಅಂದ್ರೆ ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ಸರ್? ಅಂದ್ರೆ ಟೂರಿಸ್ಟ್ ಗಾಡಿ ಆಗಿರ್ಬೋದು, ಬೇರೆ ಅಂದ್ರೆ ಪ್ಯಾಸೆಂಜರ್ ಗೂಡ್ಸ್ ಆ ಟೈಪ್ ಎಷ್ಟು ಗಾಡಿ ಇದೆ? ನಮ್ದು ಆಲ್ರೆಡಿ ಇಷ್ಟೊಳಗೆ ನಾವು ಮಾಡಿದೊಂದು 6 ಗಾಡಿ ಇರ್ಬೋದು. ಓಕೆ 6 ಗಾಡಿಯಲ್ಲಿ ಈಗ ನಮ್ಮ ಹತ್ರ ಒಂದು 2-3 ಗಾಡಿ ಇದೆ, ಮತ್ತೆ ಗೂಡ್ಸ್ ಗಾಡಿ ಇದೆ, ಓಕೆ ಮತ್ತೆ ನಮ್ದು ಶಾಮಿದು ಇದೆ. ಹಾ. ಗುಹೇಶ್ವರ ಶಾಮಿನ್ ಅಂತ ಮೊದಲೇ ಇದ್ದಿತ್ತು, ಈಗ ನಾವು ರಕ್ತೇಶ್ವರಿ ಅಂತ ಹೆಸರಿಟ್ಟಿದ್ದೇವೆ. ಓಕೆ ಆದ್ರಿಂದ ಅದು ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಒಳ್ಳೆ ಉತ್ತಮದ ಐಟಮ್ಸ್ಗಳಿದೆ, ಹಾ. ಒಳ್ಳೆ ಚೇರ್ಗಳು ಅಥವಾ Okay. ಒಳ್ಳೆ ಟೇಬಲು, ಒಳ್ಳೆ ಶಾಮಿನು, ಅವ್ರು ಏನು ಇಷ್ಟಪಡ್ತಾರೆ ಪಾರ್ಟಿಗಳು ಅದೇ ತರದ ಡಿಸೈನ್ಸ್ ಶಾಮಿನ್ಗಳು ನಾವು ಹಾಕಿ ಕೊಡುವಂತ ರೀತಿಯಲ್ಲಿ ಇದ್ದೇವೆ. ಮತ್ತೆ ಎಷ್ಟೇ ದೊಡ್ಡ ಫಂಕ್ಷನ್ಗಳಿದ್ರು ಶಾಮಿನ್ ನಾವು ಮಾಡಿ ಕೊಡ್ತೇವೆ ತುಂಬಾ ಕಮ್ಮಿ ರೇಟ್ ಅಲ್ಲಿ. ಹಾ ಗೊತ್ತಾಯ್ತು. ಜನರಿಗೆ ಆದಷ್ಟು ಜನರಿಗೆ ಕಮ್ಮಿ ರೇಟ್ ಆಗುವ ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ಓಕೆ ಒಳ್ಳೆ ಕ್ವಾಲಿಟಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಾವು ಉತ್ತಮ ಕೆಲಸಗಳನ್ನ ನಾವು ಶಾಮಿನ್ ಕೆಲಸದಲ್ಲೂ ಮಾಡ್ತಾ ಇದ್ವಿ. ಅದರಿಂದ ಸಾಧಾರಣ ನನಗೊಂದು 20 ವರ್ಷ ಸರ್ವಿಸ್ ಇದೆ ನನಗೆ ಶಾಮಿನ್. ಶಾಮಿನ ಫೀಲ್ಡ್ ಅಲ್ಲಿ 20 ವರ್ಷ ಸರ್ವಿಸ್ ಪೀರಿಯಡ್ ಅಲ್ಲಿ ನಾನು ಇದ್ದೇನೆ. ಓಕೆ ಅದೇ ಇದ್ರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ಇದ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಖಂಡಿತವಾಗಿ ಅದು ಮಾಡಿ ಕೊಡ್ತೇನೆ. ಅದ್ರಲ್ಲೂ ನಮ್ದು ಒಂದು ಇದೆ, ಹಾ. ತುಂಬಾ ಅತಿ ಬಡವರು ಇದ್ರು ಸ್ವಲ್ಪ ಕನ್ಸೆಷನ್ ಅಲ್ಲಿ ಮಾಡಿ ಕೊಡ್ತೇವೆ ಹೌದು. ಓಕೆ ಅಂತ ಜನರು ನಮ್ಗೆ ಸಿಕ್ಕಿದ್ರು ಒಳ್ಳೇದು. ಯಾಕೆಂದ್ರೆ ಏನು ಇಲ್ಲ ನಮ್ಗೆ ಇಂಥದೇ ರೇಟ್ ಅಲ್ಲಿ ಮಾಡಿ ಕೊಡಿ ಅಂತ ಹೇಳಿದ್ರು. ನಾವು ತುಂಬಾ ಬಡಸ್ತಿಕ್ಕೆಲ್ಲ ಒಂದು ಮದುವೆ ಮಾಡ್ತಿದ್ವಿ ಅಂದ್ರೆ ಅವ್ರು ಕೊಟ್ಟಷ್ಟನ್ನ ನಾವು ತಗೊಂಡು ಆ ಫಂಕ್ಷನ್ ಸಹ ನಾವು ಮಾಡಿ ಕೊಡ್ತಿದ್ವಿ ಶಾಮಿಯಾನದ್ರಲ್ಲೂ. ಓಕೆ ವೆಹಿಕಲ್ಸ್ ದಂಧೆದಲ್ಲೂ ಹಾಗೆ ನಾ ಹೇಳ್ತಾರೆ, ಈಗ ಸಹ ನಾ ಹೇಳ್ತಿದ್ದೇನೆ, ಅತಿ ಏನಾದ್ರೂ ಅಂತ ತುಂಬಾ ಕಷ್ಟದಲ್ಲಿ ಇದ್ರೆ ಹಾ. ನಾವು ಸಂಪರ್ಕ ಮಾಡಿ, ಅಥವಾ ನಮ್ಮಲ್ಲಿ ಅದು ಇರಬೇಕು ವೆಹಿಕಲ್ಸೇ ಆಗಿರ್ಲಿ, ಬುಕ್ಕಿಂಗ್ ಆಗದೆ ಖಾಲಿ ಇದ್ದದಿದ್ರು ಸಹ ನಮ್ಮ ಕೈಲಿ ಆಗುವಂತದ್ದು ಹೆಲ್ಪ್ ನಾವು ಮಾಡ್ತೇವೆ. ಹಾ. ಶಾಮಿನ್ ಇದ್ರಲ್ಲೂ ನಾವು ಹೆಲ್ಪ್ ಮಾಡ್ತೇವೆ. ನಮ್ಮಲ್ಲಿ ಬುಕ್ಕಿಂಗ್ ಇರಬಾರ್ದು, ಬುಕ್ಕಿಂಗ್ ಇದ್ದಿದ್ರು ನಮ್ಮ ಕೈಲಿ ಏನು ಆಗ್ತದೋ ಜನರಿಗೆ ನನ್ನ ಇದು ಕಡೆಯಿಂದ ನಾನು ಸಹಕಾರ ಕೊಡ್ತೇನೆ. ಓಕೆ. ಸೊ ನಂಗೊಂದು ಪರ್ಸನಲ್ ಕ್ವಶನ್ ಇದೆ. ಸೊ ಈಗ ನಾವೊಂದು ಅಂದ್ರೆ ಈ ಗಾಡಿ ಬಿಲ್ಡ್ ಮಾಡ್ಲಿಕ್ಕೆ ಟೋಟಲ್ ಒಂದು ಎಷ್ಟು ಕಾಸ್ಟಿಂಗ್ಸ್ ಆಗ್ಬೋದು ಅಂದ್ರೆ ರಫ್ ಎಸ್ಟಿಮೇಷನ್ ನೀವು ಹೇಳುದು? ಅಂದ್ರೆ ನಂಗೊಂದು ಸಪ್ರೇಟ್ ಒಂದು ನೀವು ಬ್ರೇಕ್ ಡೌನ್ ಟೈಪ್ ಕೊಡ್ಬೇಕು, ಅಂದ್ರೆ ಚೇಸಿಗೆ ಇಷ್ಟ ಆಗ್ಬೋದು, ಬಾಡಿಗೆ ಇಷ್ಟ, ಎಲೆಕ್ಟ್ರಿಕಲ್ ಸ್ಟಿಕ್ಕರಿಂಗ್ ಇಷ್ಟ, ಆ ಟೈಪ್ ಅದು ಒಂದು ರಫ್ ಎಸ್ಟಿಮೇಷನ್ ಅಂದ್ರೆ ಎಕ್ಸಾಕ್ಟ್ ಬೇಡ. ನಾವೀಗ ಬಾಡಿ ಚೆಸ್ಸಿ ತರಲಿ, ಶೋರೂಮಿಗೆ ಹೋಗಿ ಚೆಸ್ಸಿ ತರ್ಲಿಕ್ಕೆ ಹೋದ ಸಣ್ಣ ಒಂದು 23-24 ಲಕ್ಷ ಬಿದ್ದಿದೆ ಓಕೆ ಚೆಸ್ಸಿ ಸರುವಾಗ. ಓಕೆ ಅದು ಬಾಡಿ ಗ್ಯಾರೇಜ್ ಅಲ್ಲಿ ಹೋದಾಗ ಅವರು ಬಾಡಿ ಕಟ್ಲಿಕ್ಕೆ 22 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಮತ್ತೆ ಇದು ಐಟಮ್ಸ್ಗಳು ಸೌಂಡ್ ಸಿಸ್ಟಮ್ ಅಥವಾ ಅದು ಒಳಗಡೆ ಹಾಕಿದಂತ ನಾವು ಲೈಟಿಂಗ್ಸ್ ಇರ್ಬೋದು, ಅದೊಂದು 3.5 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಓಕೆ ಮತ್ತೆ ನಾವು ಈ ತರ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ ಅದರಲ್ಲಿ, ಸಣ್ಣ ಪುಟ್ಟ ಸ್ಟಿಕ್ಕರ್ ಕಟಿಂಗ್ ಅಥವಾ ಬೇರೆ ಏನಾದ್ರು ನಮ್ಗೆ ಬೇಕಾಗುವಂತ ರೀತಿಯ ಒಳಗಡೆದು ಡ್ರೈವರ್ ಬೇಕೆ ಅಂದಾಗ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಹಾಕಿದ್ದೇವೆ. ಹೌದು ಡ್ಯಾಶ್ ಕ್ಯಾಮ್ ಆ ಟೈಪ್ ಸಾಧಾರಣ ನನ್ನ ಲೆಕ್ಕಲ್ಲಿ ಒಂದು 50 ಬಜೆಟ್ ಒಂದು 58 ಲಕ್ಷ ಒಂದೊಂದು ವೆಹಿಕಲ್ಸ್ ಬೀಳ್ತದೆ. 45 to 50 lakhs ಅಂದ್ರೆ ಇದು AC ಗಾಡಿ ಅಲ್ಲ, ಎಸಿ ಗಾಡಿ. ಸೊ ಓಕೆ ಎಸಿ ಗಾಡಿ ಆದ್ರಿಂದ ಹಾ. ಒಳಗಡೆ ಕಂಫರ್ಟ್ ಇದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಮಲಗಿ ಹೋಗ್ಬೋದು. ತುಂಬಾ ವಿಷಯದಲ್ಲಿ ಇತ್ತು. ಹೌದು. ಬರೀ AC ಮತ್ತೆ ಸೀಟ್ ಆಗ್ಲಿ ಹೌದು ಅದರಲ್ಲೆಲ್ಲ ಅಂದ್ರೆ ನಾರ್ಮಲ್ ಗಾಡಿಗಿನ ಸ್ವಲ್ಪ ಕಸ್ಟಮರಿಗೂ ಸ್ವಲ್ಪ ಚೆನ್ನಾಗಿ ಒಳ್ಳೆ ಸೀಟುಗಳನ್ನು ನಾವು ಹಾಕಿದ್ದೇವೆ ಹಾಕಿದೆ. Customer ಗೆ ನಮ್ ಬಸ್ ಕಾಸ್ಟಿಂಗ್ ಈ ತರ ಹೈ ಹೋಗಿರೋದು. ಹೌದು ಬಟ್ ಬೇರೆ ಬಸ್ So ಅದೇ ಅಪ್ರೋಕ್ಸ್ ನಾವು ಅಪ್ರೋಕ್ಸ್ ಹೇಳಿದ್ರೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಸಹ ಆಗ್ಬೋದು. ಈ ತರ ಬೇಕಂತ ಹಾ. ಇದ್ರೆ ಒಂದು 50 ಲಕ್ಷ ಬೇಕೆ ಬೇಕು. Okay. ಎಸಿ ಈ ತರ ಆಡಿಯೋ ಮತ್ತೆ ಹಾ. ಸೀಟ್ಸ್ ಎಲ್ಲ ಹಾಕೋದಿದ್ರೆ ಹೌದು ಸೊ ಅದ್ರಲ್ಲಿ ನಿಮ್ಗೆ ಕಮ್ಮಿ ಆಗ್ಬೋದು. ಅಂದ್ರೆ ನೀವು ಕಾಸ್ಟ್ ಕಟಿಂಗ್ ಎಲ್ಲಿ ಮಾಡ್ತೀರಾ ಹಾ, ಅಲ್ಲ ನಮ್ಗೆ ಅದು ಹೆಚ್ಚಿಗೆ ಇದು ಬೇಡ ಅಂದ್ರೆ ಹಾ. ಕಮ್ಮಿಯಲ್ಲೂ ಆಗುವಂತ ಕಮ್ಮಿಯಲ್ಲೂ ಸಾಧ್ಯತೆ ಆಗುತ್ತೆ. ಉಂಟು. Okay, 40-45 ಲಕ್ಷದೊಳಗೂ ಆಗ್ತದೆ. ಹೌದು ಬಟ್ ನಮ್ಗೆ ಈ ತರ ಬೇಕು ಅಂದಾಗ ನಾವು ಆ ಅಮೌಂಟ್ ಹೋಗಿದೆ. ಇವಾಗ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಹೆಚ್ಚಿಗೆ ಆಗ್ಬೋದು. ಆಗಿರ್ಬೋದು. ಹೌದು ಈಗ ಒಂದು 60 ಲಕ್ಷ ಚಿಲ್ಲರೆ ಬೀಳ್ಬೋದು, 58ರಿಂದ 60 ಲಕ್ಷ ಬೀಳ್ಬೋದು ಒಂದು ಗಾಡಿ. ಒಂದು ಗಾಡಿ ಒಂದು ಗಾಡಿ ಬೀಳ್ಬೋದು ಇವಾಗಿನ ಒಂದು ಮಾರ್ಕೆಟ್ ಲೈನ್ ಅಲ್ಲಿ ಹೌದು. ತರ ಇದೆ. ಮತ್ತೆ ಸರ್ ಈಗ ನೀವೊಂದು ನಿಮ್ಗೆ ಯಾಕೆ ಒಂದು ಈಚರ್ ಮೇಲೆ ಪ್ರಿಫರೆನ್ಸ್ ಹೋಗಿದೆ? ಅಂದ್ರೆ ನೀವು ಫಸ್ಟ್ ಟಾಟಾದಲ್ಲೇ ಇದ್ದೆ. ಹೌದು ಹೌದು, ಮುಂಚೆ ನಾವು ಟಾಟಾದಲ್ಲಿ ಇದ್ವಿ. ಟಾಟಾದಲ್ಲಿ ಅಂತ ಹೇಳಿದ್ರೆ ಹಾ. ಅದ್ ಸ್ವಲ್ಪ ಕಂಪ್ಲೇಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಮ್ಗೆ. ಓಕೆ ಕಂಪ್ಲೇಂಟ್ ಬರೋ ಸ್ಟಾರ್ಟ್ ಆದ್ರಿಂದ ನಾವು ಅದಕ್ಕೆ ಮತ್ತೆ ನಮಗೆ ಬೇಕಾಗುವಂತದ್ದು ಫೆಸಿಲಿಟಿ ರೀತಿಯಲ್ಲಿ ಹೌದು. ಚೆಸ್ಸಿಗಳು ನಮಗೆ ಬೇಕಾಗಿತ್ತು. ಆ ಇದಕ್ಕಾಗಿ ನಾವು ಈಚರಿಗೆ ಹೋಗ್ಬೇಕಾಯ್ತು. ಓಕೆ 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 ಆ ಟೈಪ್. ಹೌದು. ಕೊನೆ ಎಂಡಿಂಗ್ ಪಾರ್ಟ್ ಅಲ್ಲಿ ಇದ್ದೇವೆ. ಸೊ ಈಗ ನಿಮ್ಮನ್ನ ಅಂದ್ರೆ ಪರ್ಟಿಕ್ಯುಲರ್ಲಿ ಗಾಡಿ ಬುಕ್ಕಿಂಗ್ ಆಗಿರ್ಬೋದು, ಶಾಮಿಯಾನ ಬುಕ್ಕಿಂಗ್ ಆಗಿರ್ಬೋದು, ಸೊ ನಿಮ್ದೊಂದು ಕಾಂಟ್ಯಾಕ್ಟ್ ಯಾವ ತರ ಮಾಡ್ಬೋದು ಈಗ? ನಮ್ಮ ಕಾಂಟ್ಯಾಕ್ಟ್ ಅಂದ್ರೆ ನಮ್ಮ ನೇರಿಯ ತ್ರಾಸಿ ಅಂತ ಹೇಳಿ, ಓಕೆ ತ್ರಾಸಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಅಪೋಸಿಟ್ ಅಲ್ಲಿ ನಮ್ಮ ಆಫೀಸ್ ಇದೆ. ಓಕೆ ನಮ್ಮ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬುಕ್ಕಿಂಗ್ ಮಾಡ್ಕೊಳ್ತೇವೆ. ಮತ್ತೆ ಆ ಕಡೆಯಿಂದ ಬಂದ್ರೆ ಭಟ್ಕಳ ಸೈಡ್ ಇಂದ ಬಂದು ನಮ್ಗೆ ತ್ರಾಸಿ ಮೇನ್ ಜಂಕ್ಷನ್, ಓಕೆ ಈ ಕಡೆಯಿಂದ ಕುಂದಾಪುರದಿಂದ ತ್ರಾಸಿ. ನಂಬರ್ ನಮ್ದು ಕಾಂಟ್ಯಾಕ್ಟ್ ನಂಬರ್ಗಳು ನಮ್ಮ ಇದ್ರ ಕೆಳಗಡೆ ನಾವು ಕಾಣಿಸ್ತೇವೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎನಿ ಟೈಮ್ ಬುಕ್ಕಿಂಗ್ ಮಾಡ್ಕೊಳ್ತೇವೆ. ಓಕೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಟೀಮ್ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಸುಖಕರ ಪ್ರಯಾಣಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಶ್ರೀ ಗುಹೇಶ್ವರ ಟ್ರಾವೆಲ್ಸ್. ಸೊ ಓಕೆ, ನಾನೀಗ ನಿಮಗೆ ಇವರದ್ದು ಕಾರ್ಡ್ ಮೆನ್ಷನ್ ಮಾಡ್ತಾ ಇದ್ದೆ. ಸೊ ನಿಮಗೆ ಯಾವುದೇ ರೀತಿ ಟ್ರಾವೆಲ್ಸ್ ಅಲ್ಲಿ ಅಥವಾ ಈಚೆ ನೋಡ್ಬೋದು ಶಾಮಿಯಾನದ್ದು ಯಾವುದೇ ಇದು ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.
ಒಳ್ಳೆ ರೇಟಿಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೊಂದು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋವರೆಗೆ ಕಾಯ್ತಾ ಇರಿ. ಗುಡ್ ಬೈ.